ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರೋಗ್ಯ ಮರಣಿಗೆ ಒಂದ್ಗಂಡನೆ ಇಂಡಿ ಪ್ರೊಫೆಸರ್ HS ಮುಕುಂದ ರಿಟೈರ್ಡ್ IISc ಪ್ರೊಫೆಸರ್ ಜೊತೆಲೆ ನಮ್ಮ ಬಾಟಲ್ ಹಾಕ್ಕೊಂಡೋಣ ಅಗಡೆ ಬಾಸ್ಟ್ ಕರಿಯರ್ ಉಳ್ಳೆ ಅವಾಗ ಕಂಬಸ್ಟನ್ ಎಂಜಿನ್ಸಿ ಆಮೇಲೆ ಬಯೋಮಾಸ್ ಫ್ಯೂಲ್ ಸಿಸ್ಟಮ್ಸ್ ಬಗ್ಗೆ ಕಣ್ಣವೇ ಜಾಸ್ತಿ ರಿಸರ್ಚ್ பண்ணிರನ್ನೆ ಮತ್ತೆ ನಾಸಾ ಒಳಗೆ ಒಂದು 2 ಇಯರ್ಸ್ ಕಾರ್ಯ பண்ணிட்டு ಬಂದಿರನ್ನೆ ಮತ್ತೆ ಬೇರೆ ಬೇರೆ ಪರ್ಸನಾಲಿಟೀಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ UR ರಾವೆ ಆಮೇಲೆ ಪ್ರೊಫೆಸರ್ ಸತೀಶ್ ಧವನಿ ಇಸ್ರೋ ಚೇರ್ಮನ್ ಅದ್ರ ಜೊತೆಲೆಲ್ಲ ಅವ್ರಿಗೆ ಕಾರ್ಯ ಪಂಡಿತರಿಗೆ ಸೊ ಅಗಡೆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮಗೆ ತಿಳಿಸ್ಬೋದು ಅವಾಗ ಅಗಡೆ ಎಕ್ಸ್ಪೀರಿಯನ್ಸ್ ಅಪ್ಪಿಂದು ಬೇರೆ ಬೇರೆ ಪರ್ಸನಾಲಿಟೀಸ್ ಜೊತೆಲೆ ಕಾರ್ಯ ಪಂಡಿ ಮತ್ತು ಅಗಡೆ ಓನ್ ರಿಸರ್ಚ್ ಎಲ್ಲ ಅಪ್ಪಿಂದು ಮತ್ತು ನಮ್ಮ ಫ್ಯೂಲ್ ಸಿಸ್ಟಮ್ಸ್ ಮತ್ತು ಕಂಬಸ್ಟನ್ ಎಂಜಿನ್ಸ್ ಬಗ್ಗೆ ನಮ್ಮಳೆ ಕತ್ತನೆ ತೆಗೆದ್ರಂದು ಮತ್ತು ನಮ್ಮ ಅಗಳಿಂದ ಹತ್ತನೇ ಕಲ್ತ್ಕೊಡ್ತಾರಂದು ಅದೆಲ್ಲ ಅಗಳ ಜೊತೆ ವಾರ್ಚಲುಟಿ ಇನ್ನೂ ಜಾಸ್ತಿ ತಿಳ್ಸ್ಕೋತು ನಂಡ ಮತ್ತು ಅಗಡೆ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಸ್ಕೋದು ಅವಾಗ ಸ್ಪಿರಿಚುವಾಲಿಟಿ ಮತ್ತು ಸೈನ್ಸಕ್ಕೆ ಎಪ್ಪಡಿ ಬ್ಯಾಲೆನ್ಸ್ ಪಣ್ಣನೆ ಲೈಫ್ ಉಳ್ಳೆ ಮತ್ತು ಅಗಡೆ ಹಾಲು ಜನಗಳನ್ನೇ ಅದೆಲ್ಲ ಅಗಳ ಜೊತೆ ವಾರ್ಚಲುಟಿ ತಿಳ್ಸ್ಕೋತಮ್ಮು ಬರಂಗೋ ಗ್ರೇಟ್ ಪರ್ಸನಾಲಿಟಿ ಗ್ರೇಟ್ ಸೈಂಟಿಸ್ಟ್ ಆ್ಯಂಡ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಪ್ರೊಫೆಸರ್ HS ಮುಕುಂದ ಜೊತೆಲೆ ನಮ್ಮ ವಾರ್ತೆ ಮುಂದುವರಿಪಿದ್ದು. ನಮಸ್ಕಾರ. ಪ್ರೊಫೆಸರ್ ಮುಕುಂದ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಸ್ಕೊಂಡು ಉಂಡಾಕ hsmukunda.in ಕಡೆ ವೆಬ್ಸೈಟ್ ಅಂದಿ ಅತ್ತೊಳ್ಳೆ ಲಾಗಿನ್ ಪನ್ನೊಟ್ಟಿ ಅದ್ರ ಬಗ್ಗೆ ತಿಳ್ಸ್ಕೊಲ್ಲ. ಸೊ HS ಮುಕುಂದ ಹಾತಕ್ಕೆ ಹೋದ ತಕ್ಷಣ ತಿಂಡಿ ಸಾಪ್ಟೊಟ್ಟಿ ನಂಬೆ ವಾರ್ಚಲ್ಲಕ್ಕೆ ಶುರು ಪಂಡು ಅನ್ಕೊಂಡು ಡಿಸೈಡ್ ಪಣ್ಣೋ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ಸ್ ನಮ್ಮ ಜೊತೆ ಶೇರಿಂಗ್ ದಿಕ್ಕಿಂದಿಗೆ ಉಂಗಳ ಊರ ಬಗ್ಗೆ ಮತ್ತು ಉಂಗಳ ಬಗ್ಗೆ ಬಡ ಚೊಲ್ಲಾಣಿ ಆನ್ಸೆಸ್ಟ್ರಿ ಬಗ್ಗೆ ಆ್ಯಂಡ್ ತೋಪ್ನಾಡ್ ಪೇರಿ ಹೆಚ್ಚಿಗೆ ಸೂರ್ಯನಾರಾಯಣ ಅವಧಾನ ಎಣ್ಕೊಂಡು ಅಲ್ಲಿ ತೋಪ್ನಾಡ್ ಪೇರಿ ಕೃಷ್ಣಾವಧಾನಿ ಎಣ್ಕೊಂಡು ಅವು ಎಲ್ಲ ನಾವು ಹನ್ಸೋಗೈತೇವಿಗೆ ಕೃಷ್ಣಾವಧಾನಿ ಅವು ಊರುಳ್ಳೆ ಪೌರೋಹಿತ್ಯ ಪಣ್ಕಣಿನ್ನ ಸಾಮಾನ್ಯವ ಕರ್ಮಾಂತರೋಗಿಂತ ಸಂದರ್ಭ ಬಂದಾಗ ಕೃಷ್ಣಮಾಯಿ ನಡೆಯಂಗೋ ಅಂತ ಸೊಲ್ಬೇಡಿದ್ದೀನಿ ಅಂದಕ ತೊಂದರೆ ಇಲ್ಲದೆ ನಡ್ಕೊಂಡು ಪೋವಾಣಿನ್ನ ನಮ್ಮ ತೋಪ್ನ ಸೂರ್ಯನಾರಾಯಣ ಅವಧಾನಿ ಸ್ಕೂಲ್ ಮೇಸ್ಟ್ರಿ ಮೊದಲು ಪ್ರಾರಂಭ ಮಾಡಿ ಮಿಡ್ಲ್ ಸ್ಕೂಲು ಅತ್ಯ ಹಂಗೆ ಅದು ರಿಟೈರ್ ಆಗಿದೆ. ಆ ಕಡೆ ಮೇಲೆ ನನ್ನ ತಾಯ ಸಾಲಿಗ್ರಾಮತ್ತೇವಿಗೆ ಅವರ ಕಡೆಯಿಂದ ಒಂದಿಗೆ ಅತ್ನೇ ನನ್ನ ವಿಚಾರ. ಸರಿ ಉಂಗಡೆ ಎಜುಕೇಷನ್ ಬಗ್ಗೆ ಮಾಡ್ಸೋದಮ್ಮ ಉಂಗಡೆ ಬುಕ್ ನಾವು ಓದಾಡಿಂದ ಏನೋ இப்போ ரிலீஸ் ஆக நீ சொன்னீங்களே அது பட ஹை லெவல் ಇಟ್ಪಣ್ಣೆ ಪಾತೆ ನಿಮಗೆ ಫ್ಲೆಕ್ಸಿಬಲ್ ವರ್ಕ್ ಟೈಮಿಂಗ್ಸ್ ಪ್ರಿಫರ್ பண்ணிಕೊಂಡು ಅಂದ್ಕಾಲತುಳ್ಳೆ ನಿಮಗೆ யோசனை பண்ணிங்க உங்களுக்கு இதே தர ஃபேக்டரி ரோபோட்ஸ் போல இறக்காது ಫ್ರೀ ಔಟು ಎங்களை ಮೈಂಡ್ ಇದು ಪಣಕ್ಕೆ ಏನ್ಕೊಂಡು ಸೊ இப்போ ಜನಗಳಿಗೆ ಗೊತ್ತಾಗಂಡ್ರಂದದ್ದು ಕೋವಿಡ್ ಇನ್ನೋ ವರ್ಕ್ ಫ್ರಮ್ ಹೋಮ್ ಎಲ್ಲ ಅನ್ಕೊಂಡು உங்களுக்கு அந்த டைம்ல என்விஷன் ஆயிடுச்சு ஸோ உங்களுக்கு அது பார்த்துட்டு இருந்துச்சு நான் ஃப்ளெக்சிபிள் ஒர்க் டைமிங்ஸ் ஒன்று அது போல மெஷினரி போல கன்வென்ஷனலி ஒர்க் பண்ணாக்கது ಏನ್ಕೊಂಡು அப்போ ಅನಿಸಿಂದು உங்களுக்கு అది ముఖ్యమైన ಶುರುವಾಗಿನಿಂದ ஒரு ಫ್ಯಾಕ್ಟ್ರಿಗೆ போவாನಿಂದೆ ಟ್ರೈನಿಂಗಕ್ಕೋಸ್ಕರ ಇನ್ನೈಲಿಕ್ಕರ್ಬೋ ಹಂಗೆ ಅವಿಗೆ ಸ್ವಲ್ಪ ಕಷ್ಟ ಕೊಡೋಕೆ ಬಿಡ್ತೀನಿ 8 ಗಂಟೆಗೆ ಬರೋಣ 1 ನಿಮಿಷಕ್ಕೆ ಲೇಟ್ ಬರೋಕ್ಕಾಗದು ಏನ್ಕೊಂಡು ತಲೆನೋವು ದುಡ್ದು ಇದತ್ತಾದ ಇದು ಬಿಡಿಪಣ್ಣ ಏನ್ಕೊಂಡು ಕಡೆ ಮೇಲೆ ಅವ್ರ ನಮ್ಮ ಫ್ರೆಂಡ್ ನಟರಾಜ್ ಅನ್ಕೊಂಡಿಂದು ಅದು ಇನ್ಸ್ಟಿಟ್ಯೂಟ್ ಕಳ್ಸ್ಕೊಂಡು போயிಂದು ಹಂಗೆ ಸಾಮಾನ್ಯವಾಗಿ 7 ಗಂಟೆ ಸಾಯಂಕಾಲಕ್ಕೆ போயிನ್ನೋ ನಾವು ಬೆಂಗಳೂರಲ್ಲಿ ಟ್ರೈನಿಂಗಕ್ಕೆ போயிಂದೆ ಅಪ್ಪ ಅಡ್ಸ್ಕೊಂಡು போயிಂದು ಹಂಗೆ ಪಾತಾಕ ರಾತ್ರಿ 7 ಗಂಟೆ ವರೆಗೂ ಆಫೀಸ್ ಅನ್ನಕ ಲ್ಯಾಬಾರ್ಟ್ರಿ ಓಪನ್ ಆಗಿದೆ ಕಾರ್ಯ ಪಣ್ಣಿದ್ದೀನಿ ಹಂಗೆ ಆಶ್ಚರ್ಯ ಪೋಚಿ ಇದು ಓದಿಪಿಡಿ ಇನ್ಕೊಂಡು ಕೇಟೆ ಚೊಲ್ಲತ್ತೀನಿ ಆತ ರಿಸರ್ಚ್ ಕೊಂಡು ಯೋಚನೆ ಇಲ್ಲ ಉಪ್ಪು ಪಂಡು ಅನ್ಕೊಂಡು ಅದೇ ಕ್ಷಣತ್ಲೆ ಮನಸ್ಸುಳು ತೀರ್ಮಾನ ಹೊಂದಿಡ್ತೀನಿ ಇನ್ನು ಜೀವನತ್ಲೆ ಒಪ್ಪವನ್ನು ಕಾರ್ಯ ಪಂಡ್ರ ಥರ ಪರಿಸ್ಥಿತಿ ಪಣ್ಕೊಂಡು ಬರೂ 8 ಗಂಟೆವರೆಗೆ ಮಾತ್ರ ಪಣ್ಣಕ್ಕಾಗದಿ ಎನ್ರ ಭಾವನೆ ಬಂದ್ಬಿಡ್ತೀವಿ ಅಂದ ಕಾರಣದಿಂದ ಮಾತನಾಡಿ ಅಂದ ಭಾವನೆ ಪ್ರೊಡಕ್ಟಿವಿಟಿಯು ಜಾಸ್ತಿ ಆಗದಪ್ಪ ஒரு சொல்றப்படே நம்மளேதோ ಇರಲಿ ಇನ್ಪುಟ್ಸ್ ಅಪ್ಪ ಸೊ இப்போ உங்களுடைய ஃபுல் லைஃப் அச்சீவ்மெண்ட்ஸ் உள்ள ஒரு ஸ்குவீஸ் பண்ணிவிட்டு சொல்லக்காக உங்களுடைய அந்தக்கா வாட் டிஃபைன்ஸ் யூ I will tell you what defines me. 2 things. One is I wanted to pursue combustion science. Combustion science refers to ಇಂಧನ ಪ್ರಕ್ರಿಯೆ ಅಂತ ಇಟ್ಕೋಬಹುದು.
ಯಾವುದನ್ನು ಅದನ್ನು ವಿ ಶುಡ್ ಬಿ ಏಬಲ್ ಟು ಡೂ ಇಟ್ ವಿತ್ ಹೈ ಎಫಿಷಿಯನ್ಸಿ, ಲಿಟ್ಲ್ ಎಮಿಷನ್ಸ್. ನಾವು ಎಫಿಷಿಯನ್ಸಿ ಅನ್ನೋದು ವ್ಯತ್ಯಾಸವಾಗುತ್ತೆ ಒಂದೊಂದು ಸಂದರ್ಭಕ್ಕೂ. ರಾಕೆಟ್ ಇಂಜಿನ್ಗೆ ಒಂಥರ, ಏರ್ಕ್ರಾಫ್ಟ್ ಗ್ಯಾಸ್ ಟರ್ಬೈನ್ ಇಂಜಿನ್ಗೆ ಒಂಥರ, ಮತ್ತು ಬಯೋಮಾಸ್ ಸ್ಟವ್ಗೆ ಒಂಥರ, ಬಯೋಮಾಸ್ ಕಂಬಷನ್ಗೆ ಇನ್ನೊಂದು ಥರ, ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅದೆಲ್ಲರ ಪ್ರಕ್ರಿಯೆ ಅರ್ಥ ಮಾಡಿಕೊಂಡು, ದಿ ಪ್ರಾಸೆಸ್ ಆಫ್ ಕಂಬಷನ್ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಅದನ್ನು ಜೋಡಿಸೋದು ಅನ್ನೋದನ್ನು ಅದರ ವಿಚಾರದಲ್ಲಿ ನನ್ನ ಕೆಲಸ ಶುರುವಾಗಿದ್ದು. ಸಾಮಾನ್ಯವಾಗಿ ಈ ಥರ ಆಲೋಚನೆ ಮಾಡ್ತಕ್ಕಂಥವ್ರು ಕಡಿಮೆ. ಇವಾಗ ಬರೀ ಗ್ಯಾಸ್ ಟರ್ಬೈನ್ ಎಂಜಿನ್ಸ್ ಆಗಲಿ ಒಂದು ಗುಂಪಿರುತ್ತೆ ಪ್ರಪಂಚದಲ್ಲಿ, ರಾಕೆಟ್ ಇಂಜಿನ್ ಒಂದು ಗುಂಪಿರುತ್ತೆ, ಬಯೋಮ್ಯಾಸ್ಗೆ ಇನ್ನೊಂದು ಸಣ್ಣ ಗುಂಪಿರುತ್ತೆ. ಅದು ಎಲ್ಲರ ತಿಳುವಳಿಕೆ ಇರತಕ್ಕಂಥದ್ದು ಬಹಳ ಕಡಿಮೆ. ನನ್ನ ಹತ್ರ ಆಲೋಚನೆ ಮಾಡ್ತಕ್ಕಂಥವ್ರು ಪ್ರಪಂಚದಲ್ಲಿ ಒಂದು 10-15 ಜನ ಇರಬಹುದು ಅನ್ಕೋತೀನಿ, ಅದಕ್ಕಿಂತ ಜಾಸ್ತಿ ಇಲ್ಲವೇ ಇಲ್ಲ. ನೀವು ಏನು ಪ್ರಶ್ನೆ ಕೊಡಿ, ಯಾವ ವಿಚಾರದ ಇಂಧನ ಪ್ರಕ್ರಿಯೆ ಪ್ರಶ್ನೆ ಕೊಡಿ, ಅದರ ಅದ್ರ ವಿಚಾರವಾಗಿ ಆಲೋಚನೆ ಮಾಡುವಷ್ಟು ಒಂದು ಮನೋಧರ್ಮ ಇದೆ, ಉತ್ಸಾಹ ಇದೆ, ಅದಕ್ಕೆ ತೀರ್ಮಾನ ಕೊಡ್ತಕ್ಕಂಥ ಸಾಧ್ಯತೆಯೂ ಬಹಳ ಇದೆ, ಅದನ್ನು ಹೇಳಬಹುದು. ಓಕೆ, ಸೊ ನಿಮ್ಮದು ಚೈಲ್ಡ್ಹುಡ್ಡಲ್ಲೇ ಈ ಅಂಬಿಷನ್ ಇತ್ತ, ನನಗೆ ಈ ಕಂಬಸ್ಟನ್ ಎಂಜಿನ್ ಬಗ್ಗೆನೇ ನಾನು ಇದು ಮಾಡಬೇಕು, ಈ ಫೀಲ್ಡಲ್ಲಿ ಜಾಸ್ತಿ ಜನ ಮಾಡಿಲ್ಲ, ಸೊ ಇಟ್ ನೀಡ್ಸ್ ಸಮ್ಮನ್ ಹೂ ನೀಡ್ಸ್ ಟು ಬಿ ಎನ್ ಎಕ್ಸ್ಪರ್ಟ್ ಇನ್ ದಿಸ್ ಅಂತ? ಇಲ್ಲ, ಹಾಗಿರಲಿಲ್ಲ. ನಾನು ಹೈಸ್ಕೂಲ್ ಇದ್ದಾಗ ನಾನು ಸಾಮಾನ್ಯವಾಗಿ ನೋಡ್ತಿದ್ದು ಹಾಲ್ ಆ್ಯಂಡ್ ನೈಟ್ ಜಾಮಿಟ್ರಿ. ಅದು ಒಂದು ಯಾರು ಮನೆಯಲ್ಲಿ ಪುಸ್ತಕ ಆಯಿತು, ನಮ್ಮ ಅಣ್ಣ ಓದಿದ್ದು, ಭಾಳ ಹಳೆಯ ಕಾಲದ್ದು, ಅದ್ರ ವಿಚಾರ ಮಾಡ್ತಾ ಇದ್ದೆ. ಆ ಕಾಲದಲ್ಲಿ ಯಾರ ಜೊತೆನೂ ಸಂಭಾಷಣೆ ನಡೆಸೋದಕ್ಕೆ ಯಾರೂ ಇರ್ತಿರಲಿಲ್ಲ, ಪ್ರೋತ್ಸಾಹ ಕೊಡೋಕ್ಕೂ ಯಾರು ಇರ್ತಾನೇ ಇರಲಿಲ್ಲ. ಆ ವಿಚಾರದಲ್ಲಿ ಬಂದಿದ್ದು ಏನಾಯಿತು ಅಂದರೆ, ನಾನು ಬಿ ಮಾಡೋದಕ್ಕೆ ಮೊದಲು ನಾನು ಕೆಮಿಸ್ಟ್ರಿ ಬಹಳ ಉತ್ಸಾಹ ಇತ್ತು. ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೆ BSc ಕೆಮಿಸ್ಟ್ರಿಗೆ. ಆಮೇಲೆ ಎಲ್ಲ ಮಹಾಜನಗಳು ಸೇರಿನೋ ಅದೆಲ್ಲ ಮಾಡಬಾರ್ದು, ನೀನು ಬರೀ ಎಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಅಪ್ಲೈ ಮಾಡಿದ್ದಾಯಿತು, ಸೇರ್ಕೊಂಡಿದ್ದಾಯಿತು. ಈ ಕೆಮಿಸ್ಟ್ರಿ ಮತ್ತು ಎಂಜಿನಿಯರಿಂಗ್ ಎರಡೂ ಸೇರಿದಿರತಕ್ಕಂಥದ್ದು ಕಂಬಷನ್ ಸೈನ್ಸ್. ಹಾಗೆ ಇಂಧನಕ್ಕೆ ಕೆಮಿಸ್ಟ್ರಿನೂ ಬೇಕು, ಫಿಸಿಕ್ಸು ಬೇಕು, ಇಂಜಿನಿಯರಿಂಗ್ ಬೇಕು. ಆದ್ದರಿಂದ ಅದು ಮುಂದೆ ಬಂತೆ ಹೊರತು ಅದು ನನ್ನಿಂದ ಆಗಿದ್ದಲ್ಲ, ತಾನಾಗೇ ಅದು ಸಂದರ್ಭಗಳು ಒದಗಿ ಬಂತು. ಕಂಬಷನ್ ಸೈನ್ಸ್ ನಾನು ಮುಂದಕ್ಕೆ ಆವರಣದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಕ್ರಿಯೆ ತಗೊಂಡಿದ್ದಾಯಿತು. ನಾವು ಓದಿದ್ದು ಹುಣಸೂರಿನಲ್ಲಿ ಹೈಸ್ಕೂಲು, ಮೈಸೂರಿನಲ್ಲಿ PUC ಶಾರದಾ ವಿಲಾಸ್ ಕಾಲೇಜಲ್ಲಿ PUC 1957-58, 1958ರಿಂದ 63 BE ಪ್ರೀ ಪ್ರೊಫೆಷನಲ್ ಕೋರ್ಸ್, 1 ವರ್ಷ 4 ವರ್ಷ BE ಮುಗಿಸಿದ ತಕ್ಷಣ ನಾನು ಅಪ್ಲೈ ಮಾಡಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾತ್ರ, ಏರೋಸ್ಪೇಸ್ ಇಂಜಿನಿಯರಿಂಗ್. ನಿಮ್ಗೆ ಹೇಳಿದ್ನಲ್ಲ, ರಾತ್ರಿ ಒಂದು ಹೋಗಿದ್ದೆ ನೋಡಿದೆ ಅಂತ, ಆ ಪ್ರಭಾವದಿಂದ ನಾನು ಅದಕ್ಕೆ ಅಪ್ಲೈ ಮಾಡಿದೆ. ಅದು ತಪ್ಪೋ ಸರಿಯೋ ಇವಾಗ ಹೇಳೋಕ್ಕಾಗೋಲ್ಲ, ತಪ್ಪೇ ಅನ್ಕೋತೀನಿ. ಅದು ಒಂದೇ ಜಾಗಕ್ಕೆ ನಾನು ಅಪ್ಲೈ ಮಾಡಿದ್ದು. ಆ ಕಾಲದಲ್ಲಿ ಏನಾಗಿತ್ತು ಅಂದರೆ, ಡೈರೆಕ್ಟ್ ಅಡ್ಮಿಷನ್ ಕೊಡ್ತಾಯಿದ್ರು. ಯಾರ್ಯಾರಿಗೆ ರ್ಯಾಂಕ್ಗಳು ಬಂದಿದೆಯೋ, ಫಸ್ಟ್ 3 ರ್ಯಾಂಕ್ಸಲ್ಲಿ ಯಾರಿದ್ದಾರೋ ಅದು ಫೈನಲ್ ಇಯರ್ಲಿ, ಅವ್ರನ್ನೆಲ್ಲ ಆಟೋಮೆಟಿಕ್ಕಾಗಿ ಅಡ್ಮಿಷನ್ ಕೊಡ್ತಾಯಿದ್ರು. ಆ ಒಂದು ಇದರಲ್ಲಿ ಪರ್ಮಿಷನ್ ಪ್ರಕಾರವಾಗಿ ನನಗೆ ಅಲ್ಲಿ ಅಡ್ಮಿಷನ್ ಸಿಕ್ತು. ಅಲ್ಲಿ ME ಮಾಡಿದ್ದಾಯಿತು, ಏರೋನಾಟಿಕಲ್ ಇಂಜಿನಿಯರಿಂಗನ್ನು ಕರೀತಾ ಇದ್ದರು. ಅದಾದಮೇಲೆ ಅಲ್ಲೇ ರಿಸರ್ಚ್ ಮಾಡ್ತಾ ಇದ್ದಿದ್ದು ಕಂಬಷನ್ ಸೈನ್ಸಲ್ಲಿ. ಆಮೇಲೆ ಅಲ್ಲೇ ಸೇರ್ಕೊಳ್ಳೋಕೆ ಅವಕಾಶ ಸಿಕ್ತು. ಅವಾಗೇನಾಗೋಯಿತು ಅಂದರೆ, ಡಿಫೆನ್ಸ್ನವರು ರಾಕೆಟ್ಸ್ ಆ್ಯಂಡ್ ಮಿಸೈಲ್ಸ್ ಕೋರ್ಸ್ನ ಮಾಡಿ ಅಂತ ಪ್ರೊಫೆಸರ್ ಧಾವನ್ ಅಂತ ಅವ್ರು ಡೈರೆಕ್ಟರ್ ಇದ್ದರು. ಅವ್ರಿಗೆ ಕೇಳಿದ್ರು, ಆಯಿತು ಮಾಡೋಣ, ನೀವು ನಮಗೆ ಬಿಡಬೇಕು, ಏನೇನು ಮಾಡಬೇಕು ಅದನ್ನು ಅಂತ ಹೇಳಿ ಮಾಡಿಕೊಂಡ್ರು. ಆ ಒಂದು ಪ್ರಾಕಾರದಲ್ಲಿ ನನಗೆ ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಗೆ ಅವಕಾಶ ಸಿಕ್ತು. ಅದಾದಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಫೆಸರ್ ಆಗಿದ್ದಾಯಿತು. ಆಮೇಲೆ ಸ್ಟೂಡೆಂಟ್ ಬಂದರು, ರಿಸರ್ಚ್ ಆಯಿತು, ಏನೆಲ್ಲ ಮುಂದಕ್ಕೆ ನಡೀತಾಯಿತು. ಪ್ರೊಫೆಸರ್ ಸತೀಶ್ ಧವನ್ ನಿಮಗೆ ಮೆಂಟರ್ಶಿಪ್ ಕೊಟ್ಟಿದ್ರು ಅಂತ, ಸೊ ಅವರು ಇಸ್ರೋದಲ್ಲಿ ಹೆಡ್ ಮಾಡಿದ್ರಲ್ಲ, ಅವರೇ ಅಲ್ವಾ? ಹೌದು, ಅವರೇ. 1962ರಲ್ಲಿ ಡೈರೆಕ್ಟರ್ ಆದರು. ನಾವು ಸೇರ್ಕೊಂಡಿದ್ದು ಇನ್ಸ್ಟಿಟ್ಯೂಟ್ಗೆ 1963ರಲ್ಲಿ, 63, 65 ಮಾಸ್ಟರ್ಸ್ ಡಿಗ್ರಿ, 65ರಿಂದ 70 PhD ಮಾಡಬೇಕಾದ್ರೆ ಅವರು ಒಬ್ಬರು ಸೂಪರ್ವೈಸರು, ಇನ್ನೊಬ್ಬರು ಜೈನ್ ಅಂತ ವೀರೇಂದ್ರ ಕುಮಾರ್ ಜೈನ್ ಅಂತಿದ್ದರು, ಅವರು ನನಗೆ ಸೂಪರ್ವೈಸರ್ ಆಗಿದ್ದರು. ಅವ್ರ ಜೊತೆ ಪ್ರೊಫೆಸರ್ ಧಾವನ್ ಸೂಪರ್ವೈಸರ್ ನನಗೆ. ಸೊ ಅವ್ರ ಪರಿಚಯ ಬಹಳ ಇತ್ತು ಅವಾಗ, ಆಗಿನ ಕಾಲದಲ್ಲಿ. ಆ ಡೈರೆಕ್ಟರ್ ಆದಮೇಲೆ 1974ರಲ್ಲಿ ಅವ್ರಿಗೆ ಇಂದಿರಾ ಗಾಂಧಿ ಕರೆದುಬಿಟ್ಟು, ನೀವು ಚೇರ್ಮನ್ ಇಸ್ರೋ ಆಗಬೇಕು ಅಂತ ಹೇಳಿದ್ರಿಂದ ಅವರು ಚೇರ್ಮನ್ ಇಸ್ರೋ ಆದರು. ಸೊ ಅಲ್ಲಿವರೆಗೂ ಕೂಡ ಅವರು ಬರೀ ಡೈರೆಕ್ಟರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿದ್ದರು. ನಮ್ಮ ಬಾಂಧವ್ಯಗಳು ಆ ರೀತಿ, ಅವರು ಡೈರೆಕ್ಟ್ರು, ನಾವು ಫ್ಯಾಕಲ್ಟಿ ಮೆಂಬರ್ ಆಗಿದ್ದೆ. ಸ್ಟೆಪ್ ಬೈ ಸ್ಟೆಪ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಅದಕ್ಕೆ.
ಸೊ ವಿಕ್ರಮ್ ಸಾರಾಭಾಯಿ ವಾಸ್ ಬಿಫೋರ್ ಸತೀಶ್ ಧವನ್ ಅಲ್ವಾ? ಹಾಂ ಹೌದು, ವಿಕ್ರಮ್ ಸಾರಾಭಾಯಿ ಸತ್ತು ಹೋದ್ಮೇಲೆ ಆಮೇಲೆ ಸೊ ನೀವು ನಾಸಾಗೂ ಹೋಗಿದ್ರಿ ಅಂತ ಹೇಳಿದ್ರಿ, 2 years ಟು ಡೂ ಸಮ್ ರಿಸರ್ಚ್ ವರ್ಕ್. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಏನಾಯಿತು ಅಂದರೆ ನಮ್ಮ ಆ ಕಾಲದಲ್ಲಿ ನಮ್ಮ ಬಹಳಷ್ಟು ಜನ ಸಹೋದ್ಯೋಗಿಗಳು, ನಾವು ಪ್ರೊಫೆಸರ್ಸ್ ಆಗಿದ್ದಲ್ಲ, ಅವರೆಲ್ಲ ಸೀನಿಯರ್ ರಿಸರ್ಚ್ ಅಸೋಸಿಯೇಟ್ಶಿಪ್ ಅಂತ ಒಂದು ಫೆಸಿಲಿಟಿ ಇದೆ ಅಲ್ಲಿ ನಾಸಾದಲ್ಲಿ. ಆ ಪ್ರಾಕಾರದಲ್ಲಿ ಅವರೆಲ್ಲ ಕೆಲವರು ಹೋಗಿ ಬಂದಿದ್ದರು. ಆಮೇಲೆ ಅವರು ಹೇಳಿದ್ರು, ನೀನು ಹೋಗ್ಬಾಪ, ಅಲ್ಲಿ ಚೆನ್ನಾಗಿರುತ್ತೆ, ಮುಂದುವರಿಕೆ ಸರಿ ಹೋಗುತ್ತೆ ಅಂತ. ಆಮೇಲೆ ನಾನು ಪ್ರೊಫೆಸರ್ ಆಗೋದಕ್ಕೆ ಜಸ್ಟ್ ಮೊದಲು ಈ ಒಂದು ಅವಕಾಶ ಸಿಕ್ತು. ಅಲ್ಲಿ ಸೀನಿಯರ್ ರಿಸರ್ಚ್ ಅಸೋಸಿಯೇಟ್ಶಿಪ್ಗೆ ನಮ್ಮ ಸೀನಿಯರ್ ಟೀಚರ್ಸ್ ಇದಾರಲ್ಲ, ಅವರು ಫ್ಯಾಕಲ್ಟಿ ಮೆಂಬರ್ಸ್ ಇದಾರಲ್ಲ, ಅವ್ರ ರೆಕಮೆಂಡೇಶನ್ ಎಲ್ಲ ಕೊಟ್ಟಿದ್ದರು, ಅವರಿಗೆ ರೆಫರೆನ್ಸಸ್ ಕೊಟ್ಟಿದ್ದರು. ಅದರಿಂದ ನಾನು ಹೋಗ್ಬರ್ಬೋದಾಯಿತು. ಅಲ್ಲಿ 2 ವರ್ಷ ಇದ್ದೆ, ನಮ್ಮ ಸಂಸಾರದ ಜೊತೆ ಇದ್ದೆ, ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲ ಸೇರ್ಕೊಂಡು ಅಲ್ಲಿದ್ದು. ಅಲ್ಲಿ ನಾಸಾದಲ್ಲಿ ನಾನು ಯಾವ ಕಂಬಸ್ಟನ್ ಸೈನ್ಸ್ ಮಾಡ್ತಾ ಇದ್ನೋ ಅದೇ ರೀತಿ ಅಲ್ಲಿ ಮಾಡ್ತಾ ಇದ್ದೆ. ಸೂಪರ್ಸಾನಿಕ್ ಕಂಬಸ್ಟನ್ ಅಂತ ಇದೆ. ಇವಾಗ ನೀವು ನೋಡಿರ್ಬೋದು, ಹೈಪರ್ಸಾನಿಕ್ ವೆಹಿಕಲ್ ಅಂತ ಹೇಳಿ ಬಹಳಷ್ಟು ಪ್ರಚಲಿತವಾಗಿದೆ. ಆ ವಿಚಾರದಲ್ಲಿ ಅಲ್ಲಿ ಸಂಶೋಧನೆ ನಡೀತಾ ಇತ್ತು. ಅದ್ರ ಜೊತೆ ಸೇರಿ ನಾನು ಸಂಶೋಧನೆ ಮಾಡ್ತಾ ಇದ್ದೆ. ಸೊ ಇದು ಎಂಜಿನ್ ಬಗ್ಗೆ, ಫ್ಯೂಲ್ ಬಗ್ಗೆ ಮಾತಾಡುವಾಗ ನಾನು ಒಂದು ಮೂವಿ ನೋಡಿದ್ದೆ, ರಾಕೆಟ್ರಿ ಅಂತ. ಸೊ ಅದರಲ್ಲಿ ಕ್ರಯೋಜೆನಿಕ್ ಎಂಜಿನ್ಸ್ ಬಗ್ಗೆ ತುಂಬಾ ಹೇಳಿದ್ರು. ಸೊ ನನಗೆ ಅಷ್ಟೇನು ಐಡಿಯಾ ಇಲ್ಲ ಕ್ರಯೋಜೆನಿಕ್ ಅಂದ್ರೆ ಏನು ಅಂತ. ಬಟ್ ಅದರಲ್ಲಿ ಇಂಡಿಯಾ ವುಡ್ ಹ್ಯಾವ್ ಅಡ್ವಾನ್ಸ್ ಟು ಅ ಗ್ರೇಟರ್ ಲೆವೆಲ್ಸ್ ಅಂತ ಹೇಳಿದ್ರು ಇಫ್ ಆ ಥರ ಇನ್ಸಿಡೆಂಟ್ ಆಗಿಲ್ಲ ಅಂದರೆ, ಜೊತೆ ನಂಬಿ ನಾರಾಯಣ್ ಅವ್ರ ಜೊತೆ ಈ ಥರ ಆಗಿಲ್ಲ ಅಂತಿದ್ರೆ. Is it really true? Were we pushed back by 10 years because of the events happened to him? Yeah, no. ಈಗ ಮೂವಿಗೂ ಈ ಚರಿತ್ರೆಗೂ ಬಾಂಧವ್ಯವಿಲ್ಲವೇ ಇಲ್ಲ. ಆ ಮೂವಿನಲ್ಲೂ ಮುತ್ತುನಾಯಕಂ ಹೇಳಿದ ಹಾಗೆ ಎಕ್ಸಾಜರೇಷನ್ಸ್ ಭಾಳ ಇಷ್ಟಿದೆ. ನಂಬಿ ನಾರಾಯಣನಲ್ಲಿ ಇರೋದು ಇದ್ದಿದ್ದು ಸಹಜ. ಮತ್ತು ನಾನು ನನಗೆ ಅವ್ರ ವಿಚಾರದಲ್ಲಿ ಭಾಳ ಪರಿಚಯವಿದೆ. ನಾವು ಒಂದು ಕಮಿಟಿನಲ್ಲೂ ಸೇರಿದ್ವು, ಅದೆಲ್ಲ ನಿಜ. ಆದರೆ ಅವರು ಕ್ರಯೋಜನಿಕ್ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅನ್ನೋದು ಬಹಳ ಕಡಿಮೆ ವಿಚಾರ. ಅವ್ರು ಮಾಡ್ತಾ ಇದ್ದಿದ್ದು ಸ್ಟೋರಬಲ್ ಎಂಜಿನ್ಸ್ ಅಂತ ವಿಕಾಸ್ ಎಂಜಿನ್ ಅಂತಿದೆಯಲ್ಲ, PSLV ಇದೆಯಲ್ಲ, ಅದಕ್ಕೆ 2ನೇ ಸ್ಟೇಜ್ಗೆ ಕೆಲಸ ಮಾಡ್ತಿದ್ದನ್ನು ಅವರು ಫ್ರಾನ್ಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದರು. ಅದನ್ನು ಹೇಳ್ಬೋದೇ ಹೊರತು ಕ್ರಯೋಜನಿಕ್ಸ್ ವಿಚಾರ ಅಲ್ಲ. ಆ ಕಾಲದಲ್ಲಿ ಪ್ರೊಫೆಸರ್ ಧಾವನ್ನೇನೆ ಒಂದು ಕಮಿಟಿ ಮಾಡಿದರು. ಇಸ್ರೋದ ಮೆಂಬರ್ಸು ಮತ್ತು ನಾನು ಮೆಂಬರ್ ಆಗಿದ್ದೆ, ಅಬ್ದುಲ್ ಕಲಾಮು ಮತ್ತು ವಿಕ್ಟೋರೆಲ್ಲ ಮೆಂಬರ್ ಆಗಿದ್ದರು. ಈ ಸೆಕೆಂಡ್ ಸ್ಟೇಜ್ಗೆ ಯಾವ ಒಂದು ಇಂಧನ ಉಪಯೋಗಿಸ್ಬೇಕು ಅಂತ, ಕ್ರಯೋಜನಿಕ್ ಉಪಯೋಗಿಸ್ಬೋದಾ, ಸ್ಟೋರಬಲ್ ಕ್ರಯೋಜನಿಕ್ಸ್ ಅಂದರೆ ಅದಕ್ಕೆ ಅತಿ ಶೀತವಾಗಿರ್ತಕ್ಕಂಥದ್ದನ್ನು ಹಾಕಬೇಕು. ಸ್ಟೋರಬಲ್ಸ್ ಅಂದರೆ ನಮ್ಮ ಈ ವಾತಾವರಣಕ್ಕೆ ಅನುಕೂಲವಾಗುವಂಥ ಕೆಮಿಕಲ್ಸ್ನ ಉಪಯೋಗಿಸ್ಕೋಬಹುದಾಗಿತ್ತು, ಲಿಕ್ವಿಡ್ಸ್ನ. ಇದೆರಡೂ ಒಂದು ಪ್ರಶ್ನೆ ಇತ್ತು. ಆ ಕಮಿಟಿ ವಿವೇಚನೆ ಮಾಡಿದಾಗ ನಾನು ನಾನೊಂದು ತಗೊಂಡಿದ್ದ ಸ್ಥಾನ ಏನು ಅಂದರೆ, ನಮ್ಮ ಇನ್ನು ಕೆಲವು ಸಹೋದ್ಯೋಗಿಗಳಿದ್ದರು ಇಸ್ರೋದಲ್ಲಿ, ಅವ್ರ ಜೊತೆ ಸೇರಿ ನಾವು ಕ್ರಯೋಜನಿಕ್ಸನ್ನು ಮುಂದುವರಿಸಬೇಕು, ನೀವು ಸ್ಟೋರಬಲ್ಸ್ನು ಮಾಡ್ಕೊಳ್ಳಿ ಅನ್ನೋ ಥರದಲ್ಲಿತ್ತು. ಆದರೆ ಆ ಒಂದು ಇನ್ಯಾವುದೋ ಕಾರಣಕ್ಕೋಸ್ಕರ ಧಾವನ್ ಡಿಸಿಷನ್ ತೊಗೊಂಡ್ಬಿಟ್ರು, ಬರೀ ಇದು ಸಾಕು, ಶೀತ ವಾತಾವರಣದ ಬೇಡವೇ ಬೇಡ, ಕ್ರಯೋಜನಿಕ್ಸ್ ಬೇಡ, ಬರೀ ಸ್ಟೋರಬಲ್ಸ್ ತೊಗೊಳ್ಳೋಣ ಅಂತ ಮಾಡಿದ್ರು. ಅದರಿಂದ ಒಂದು 10 ವರ್ಷ ಹಿಂದಕ್ಕೆ ಬಂದಿರೋದು ನಿಜ. ಬಹಳ ಕಷ್ಟಪಟ್ಟರು ಇಸ್ರೋದವರು, ಅದು ನಿಜ. ಅವರು ಅದನ್ನು ಪ್ರಾರಂಭ ಮಾಡಿದರೆ, ಅಂದರೆ ಅದನ್ನು PSLVಗೆ ಉಪಯೋಗಿಸ್ಬೇಕು ಅಂತ ಅಲ್ಲ, ತಕ್ಷಣದಲ್ಲೇ PSLVಗೆ ಸ್ಟೋರಬಲ್ನೇ ಉಪಯೋಗಿಸ್ಬೋದಾಗಿತ್ತು. ಇದನ್ನು ಅದರ ವಿಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿದರೆ ಸ್ವಲ್ಪ ಒಂದು 5-10 ವರ್ಷ ಹಿಂದಕ್ಕೆ ಹೋಗ್ಬೋದು, ಮೊದಲೇ ಇದನ್ನೆಲ್ಲ ಮಾಡಬಹುದಾಗಿತ್ತು. ಅದಕ್ಕೆ ಅವಕಾಶವಾಗಲಿಲ್ಲ. ಆ ವಿಚಾರದಲ್ಲೂ ತುಂಬ ತೊಂದರೆ ಆಯಿತು. ಪಾರ್ಲಿಮೆಂಟ್ ಕಮಿಟಿಗೆ ಹೋಗಿ ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನ್ಯೂಸ್ ಪೇಪರ್ಗೆ. ಆ ಪಾರ್ಲಿಮೆಂಟ್ನವರು ಇಸ್ರೋದವರು ಕೇಳಿ, ಇಸ್ರೋದವರು ಹಳೆ ಕಥೆಗಳನ್ನು ತೆಗೆದು ಹೇಳಿ ಎಲ್ಲ ಆಯಿತು. ಬಟ್ net result is that I think ISRO lost out about 10 years in the whole process. But ivaga they are well up on the whole system at the moment. But all of this has very little to do with Nambi Narayanan. That movie is an exaggeration. Is only a movie, and I know people will be misguided, but you can't help it. Yeah, personally I think he would have suffered, but salpa and the fact that he was victimized is actually it was wrong, and that part is not a question of debate. Professor Dhawan had written a letter to the government, don't do this.
but they didn't bother about it. This is the Congress government period at that time. For what reason is not very clear, but certainly it was bad. I don't think he should have been victimized. That is also for sure. Okay. But the fact that he is involved in cryogenics and all the rest of it is not correct. But as you said, Satish Dhawan he wanted to get him out of this trouble. Yeah. But he claims that he didn't get any support from ISRO. No, that is not correct, sir. He wrote a letter to the PMO's office because he had retired as the chairman ISRO. He had written, and he has written into a journal called Current Science at that time that what is being done is wrong. He should not be victimized. There is no reason for victimizing him. All of it was done. Okay. But if exaggeration in the film, you can. I cannot. News Prakara, India should be. Should get back to the stage where it produces universities like Nalanda, Takshila, Tara, Bere Kadena Jana Barbekille. So, do you think that our universities are going in the right direction? Atara grow agta idya education field nam deshdalli? See, I think that those chances are not very high. Okay. See, but spots of what Western people should come here and learn from us, that number is also not large. See, unfortunately, the Indian science is progressing towards doing what I call a second level science. If somebody else has done frontier work, we will work in that area and either support that person which is roughly right, and that man will actually pat you back, and there are opportunities to go abroad to work in advanced laboratories and more economic benefits and so on and so forth. We have not gone to the stage of being independent scientists doing profound fundamental work yet. It is not that there are no people who could do that work. They are there. But the opportunities for doing that class of work and also shining is very, very tough. And in some way, I may be an example of that kind. See, we developed the technologies and gasification based on fundamental principles, new technology, and that is what drew the attention of many people, including people from Europe, including people from South America, and including Asia, Eastern Asia, and so on. All that took place. And therefore, they came here, spent time, learned what we were doing, and there are publications scientific publications to support what I am saying. All that took place. But to sustain that requires a large body of work. In my view, China is moving in that direction, but not defining itself in a manner where they're treated as friends by the rest of the world. See, once you begin to do something outstanding, you can become arrogant. And that is the cause of the fall afterwards. Correct. You should hold that position in your mind that I am great, and yet I'll be friends with the rest of the world in one's own way. And if one is not able to do that, you will fall down over a period of time. I think China is belonging to that category. They have outstanding pieces of work now. They have got lots of self-confidence. There's no doubt about that. We still have to develop ourselves into that stage of depending or believing in ourselves, having self-confidence, doing outstanding piece of work, claiming that it's happening right in this country, and not try to do leg pulling, all others in some way. Yeah. These small-time actions are not good for people. Improving primary education is a good way to start with. Primary education is good way. See, when you want to make a substantial change in as small a time as possible, you should address all segments. The people in the advanced research and technology, in education, engineering institutions, education in primary education, all need to be addressed appropriately. You have to improve this, improve that. Now, you can improve these two, but if you don't address the higher education still will be controlled by the dynamics of international relationships and quality and so on. It takes time. It's not easy to do that. It takes at least 20 years to do that. But ಅದಕ್ಕೆ ನಾವು ಸಾಕಷ್ಟು ಫೌಂಡೇಶನ್ ಹಾಕಬೇಕು, ಇಲ್ಲದ್ರೆ ಆಗೋದಿಲ್ಲ ಅಷ್ಟೇ.
ಆಮೇಲೆ ಇನ್ ಎಜುಕೇಶನ್ ಬಗ್ಗೆ ವಾಕ್ಲಾನಿ ಕರ್ಪೋ ನಮ್ಬೆ ವಿ ಫೋಕಸ್ ಮೋರ್ ಆನ್ ಗೆಟಿಂಗ್ ನಂಬರ್ಸ್ ಮಾರ್ಕ್ಸ್ ರತ್ನೆ ಮಾರಣೋಂಡು ಸೊ ಐ ಥಿಂಕ್ ದಟ್ ಇಸ್ ನಾಟ್ ಅ ರೈಟ್ ಅಪ್ರೋಚ್. ಟೇಕಿಂಗ್ ಎಕ್ಸಾಂಪಲ್ ಆಫ್ ಯುವರ್ ಫೀಲ್ಡ್ ಎಂಜಿನ್ ಅಪ್ಡಿ ಕಾರ್ಯಪ್ರಾಣ ಅನ್ಫ್ಯೂಲ್ ಎಫಿಷಿಯಂಟ್ ಅನ್ಫ್ಯೂಲ್ ಕಂಡುಪಿಡಿಯೋದು ಅದ್ರ ಬಗ್ಗೆ ಯೋಚನೆ ಪಂಡ್ರ ಬದಲು ಪೇಜ್ ನಂಬರ್ 42 ಎತ್ತರ ಅಂದೇಂಡು ಮಗಪ್ಪ ಪಣ್ಣುಟ್ಟಿ ಜನಂಗೆ 99% ಅಂಕಿ ಓದಿಡನೆ. ಸೊ ದಟ್ ಇಸ್ ನಾಟ್ ದ ರೈಟ್ ವೇ. Correct, it's true. That by rote, whatever is happening is wrong. It is known to many people in the country to make changes has not been happening at the pace at which it is required. That is the unfortunate thing. ರಿಸರ್ಚ್ ಪಂಡಿಕರ್ ಏರಿಯಾ ಕಂಬಸ್ಟನ್ ಒಳ್ಳೆ ಡಸ್ ಇಟ್ ಡೀಲ್ ವಿತ್ ವೆಹಿಕ್ಯುಲರ್ ಕಂಬಸ್ಟನ್ as well? No, it is, I mean, automobile. Yeah, technically automobile combustion is also part of the thinking process. But the automobile engine and its use has been the prime focus of many distinguished companies, no? Like Chrysler, then BMW, Tesla, then Ford. All these people have done so much work. And they have produced such systems which are so fantastic that to do additional research is not easy. But the fundamentals of the work can be progressed. Its impact on the technology is not happening in the country very much. Okay. If you ask me my role, I have not addressed that area. My area is largely related to rocket engines, class of work, gas turbine engines, and biomass related work. These reciprocating engines related to automotive vehicles has been the subject of research for the past 35-40 years. Its impact on the actual technology has not been very high because each time a new model is obtained overseas, the manufacturers here want to get them, the users here want to get those vehicles. So the degree of interest in trying to develop an indigenous system has not been very much, and there is no great research and technology combination to produce a product which is worthwhile. And so you will find in automotive vehicles not too much has been done in research which has impact on development. That's the point. But in rocket engines, the technology was denied to this country. So we could make frontier progress. So when SLV flew for the first time, I said, look, this is an occasion beyond which in the institution where I am teaching, I can take examples from India. Till that point of time, you always talked about examples from Europe or US or some country, Japan or whatever. Now I can talk about our own vehicles, performance of systems and what we can do to improve or do something. Our defense systems, which have also progressed a whole lot in the last 30 years, we are near the frontier in that sense. There are very distinguished scientists in Russia, very distinguished scientists in US, in Japan. But we can talk to them as though we are talking to another person who is also distinguished. We don't have to treat ourselves as inferior. We can talk to them looking into their eyes. What you are saying makes sense, or what you are saying does not make so much of sense, etc., etc. So this kind of position of authority, intellectual authority, we have acquired in the area of space technology sciences over the last 30 years, and we are roughly there. No, we may still not do exactly what they are doing. We may be still about 5 years behind whatever those people. For example, Elon Musk has entered into the picture in a dramatic way. The way he entered the field so dramatically, it shook the Russian science and technology, space technology, because he was developing vehicles which had lower cost of delivery of satellites to space. Of any baggage you put in, you can put it to space at much lower cost, which is very crucial in space technology today. That he has addressed. It shook even Russians for that matter. And we need to therefore look at options by which we can do something new. ಅಂತಾರಲ್ಲ, ಫಸ್ಟ್ ಒನ್ ಮಾಡ್ತಕ್ಕಂಥದ್ದಕ್ಕೆ ಆ ಭಾವನೆ ಅಷ್ಟಾಗಿ ಬಂದಿಲ್ಲ. ಏನು ಮಾಡೋದು, ಹೇಳಿ ಸಾಕಾಗೋ ಹೋಗಿದೆ. Do you think the space tourism has a potential? Definitely it has a potential. 2007 I spoke about it. We have done research as to how to build a vehicle single stage to orbit anta. Andre right, starting like an aircraft, it flies into the atmosphere, al rocket engine hogi space ge hogi pura hinde barodu. Okay. Using fuel efficient
ಓಕೆ ದಿ ಟೋಟಲ್ ಥಿಂಗ್ ಶುಡ್ ಸಿ ಇವಾಗ ಏನಾಗುತ್ತೆ ರಾಕೆಟ್ ಇಂಜಿನ್ನಲ್ಲಿ 95% ಈಸ್ ಆಫ್ ಪ್ರೊಪೆಲೆಂಟ್ಸ್ ಅಂದರೆ ಫ್ಯೂಯಲ್ ಕಾಸ್ಟ್ is the largest. If you look at the expenditure on the launch of a satellite, it comes from the fuel to the largest and the hardware which is last. So you make use of a reusable launch vehicle and reusable launch vehicle in such a way that it takes off like an aircraft, goes into the space in some way using a rocket engine, comes back into the atmosphere, lands as an aircraft. Like an aircraft. This is not even followed in Elon Musk's technology. Correct. It is all lifting up. It takes much more energy to go up rather than to go like this in atmosphere. Because atmosphere you get lift force from the force like aircraft. Aircraft flies because there is a lift which comes from the wings. So you have a winged vehicle for going into space. During the region where it is in the atmosphere, it uses the lift. Therefore, it doesn't require as much fuel. But at some point, it has to... at a level of about 30 kilometers or something, it can go into even 13 kilometers. It can become like a rocket and go fly into it. But the amount of energy used to go to 13 kilometers from the ground is very large in rockets. ಆದ ಕಾರಣದಿಂದ you can save on fuel, you can save the material so that you are doing reusability. So bring down the cost of launch of a satellite. Or some people who want to fly out to do various classes of things, etc. Space tourism. Okay. So ಅದು ನಡೀತಾ ಇದೆ ಇವಾಗ research. I don't know if our country is doing in the right direction. There have been many occasions when I have been asked to give talks in ISRO in the last several years. I have spoken about this very precisely and sharply. But somehow, the directions which the government plus the ISRO headquarters takes, not necessarily the best, as I see, in our own interest. I think there are not too many people who think we should do something novel and new. Correct. They will do something which is substantial in some other dimensions, but not something which is very novel and new. That's the only problem. ನಿಮ್ಮ ವರ್ಕ್ಸ್ ಬಗ್ಗೆ ನಾನು ಓದ್ತಾ ಇದ್ದೆ, ಸೊ ಐ ಕೇಮ್ ಟು ನೋ ದಟ್ ಫ್ಲೇಮ್ಲೆಸ್ ಕಂಬಸ್ಟನ್ ಇಸ್ ಒನ್ ಏರಿಯಾ ವಿಚ್ ಯು ವರ್ ವೆರಿ ಪ್ರೌಡ್ ಆಫ್. ಸೊ ಫ್ಲೇಮ್ಲೆಸ್ ಕಂಬಸ್ಟನ್ ಅಂದ್ರೆ ಏನು? ನನಗೆ ಆಶ್ಚರ್ಯ ಆಯಿತು. ವಿದೌಟ್ ಫ್ಲೇಮ್ಸ್ ಹೌ ಆಗುತ್ತೆ ಅಂತ. The word flameless combustion is some misnomer, but it is like this. ಇವಾಗ ಹೈಡ್ರೋಜನ್ ಅಂತ ತಗೊಳ್ಳಿ, ಹೈಡ್ರೋಜನ್ ಉರಿಸಿ ಶಾಕ್ ಗ್ಯಾಸಸ್, ಹಾಟ್ ಗ್ಯಾಸಸ್ ಬರ್ತದೆ ಅನ್ಕೊಳ್ಳ, ಅದೇನು ಕಾಣಿಸೋದೇ ಇಲ್ಲ ನಿಮಗೆ. ಇಲ್ಲಿ ಆ ಫ್ಲೇಮ್ ಬರ್ತಾ ಇದ್ದ ಪಕ್ಷದಲ್ಲಿ ನೀವು ಕೈ ಹಾಕಿದ್ರೆ ಸುಟ್ಟೋಗತ್ತೆ ಹೊರತು ನಿಮ್ಗೆ ಅದು ಏನಿದೆ ಅಂತ ಗೊತ್ತಾಗೋಲ್ಲ. ಫೀಟ್ ಆಗುತ್ತೆ. ನಮ್ಮ ಫ್ಲೇಮ್ ಅಂದ್ರೆ ಏನದು, ರೇಡಿಯೇಷನ್ ಕಣ್ಣಿಗೆ ಬೀಳಬೇಕು. ಅದು ಎಲ್ಲಿಂದ ಬರುತ್ತೆ? ಕಾರ್ಬನ್ ಸೂಟ್ ಇದೆಯಲ್ಲ, ಫೈನ್ ಕಾರ್ಬನ್, ಅದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಆ ಕೆಲಸ. ಈ ಫ್ಲೇಮ್ಲೆಸ್ ಕಂಬಸ್ಟನ್ ಐಡಿಯಾ ಏನು ಅಂದರೆ, ಅದು ಯಾತಕ್ಕೆ ಬರ್ತಾ ಇದೆ, ಅದಕ್ಕೆ ಸಾಕಷ್ಟು ಉರಿಯೋದಕ್ಕೆ ಅವಕಾಶವಿಲ್ಲ ಅಲ್ಲಿ, ಅದಕ್ಕೋಸ್ಕರ ಹೊರಗಡೆ ಬಂದ್ಬಿಡ್ತಾ ಇದೆ. ಅವಕಾಶ ಕೊಡೋದಕ್ಕೆ ಅದು ಒಳಗಡೆ ರೀಸರ್ಕ್ಯುಲೇಷನ್ ಅಂತ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಮಾಡಿಕೊಟ್ಮೇಲೆ ಆ ಟೆಕ್ನಾಲಜಿ ಮಾಡಿದ್ಮೇಲೆ ಆ ಹಾಟ್ ಗ್ಯಾಸಸ್ ಬರುತ್ತಲ್ಲ, ಅದರಲ್ಲಿ ನಿಮ್ಗೆ ಆ ಥರದ್ದು ಏನು ಇರೋದಿಲ್ಲ, ಎಲ್ಲ ಉರಿದು ಹೋಗಿರುತ್ತೆ. ಸೊ CO2 ಬರುತ್ತೆ, H2O ಬರುತ್ತೆ. ಇಟ್ಸ್ ಕ್ಲೀನ್ ಕಂಬಸ್ಟನ್, ಸೋ ಕ್ಲೀನ್ ದಟ್ ಯು ವರ್ಚುಲಿ ಡೋಂಟ್ ನೋ ಇಟ್ ಇಸ್ ಬರ್ನಿಂಗ್. ಹೀಟ್ ಏನು ವ್ಯತ್ಯಾಸ ಇರೋಲ್ಲ, ಅದೇ ಥರ ಅದೇ ಶಾಖ ಇರುತ್ತೆ, ಅದ್ರಲ್ಲಿ ಕಾಣಿಸೋದಿಲ್ಲ ಏನು ಉರಿತಾ ಇದೆ ಅಂತ. ಇಲ್ಲಿ ಹೇಳಿದ್ನಲ್ಲ ಹೈಡ್ರೋಜನ್ ಫ್ಲೇಮ್ ಬಂದ ಹಾಗೆ, ಅಲ್ಲಿ ಏನು ಕಾಣಿಸೋದಿಲ್ಲ, ಆದ್ರೂ ಶಾಖ ಇರುತ್ತೆ. ಅದರಲ್ಲಿ ಕಂಡ ಅಂದ್ರೆ ನಾವು ಹೇಳೋದು ಕಾರ್ಬನ್ ಇಸ್ ಆಕ್ಚುಲಿ ಗೆಟಿಂಗ್ ಆಕ್ಸಿಡೈಸ್ ಬಿಕಾಸ್ ಆಫ್ ಏರ್ ಎಂಟ್ರಿ ಇನ್ ಟು ದಟ್ ಫ್ಲೇಮ್. ಅಲ್ಲಿ ಗೇಷಿಯಸ್ ಫ್ಲೇಮ್ ಅಷ್ಟಿರೋಲ್ಲ ಕೆಂಡದಲ್ಲಿ. ಗೇಷಿಯಸ್ ಫ್ಲೇಮ್ ಬರಬೇಕು ಅಂದ್ರೆ ಇವಾಗ ಬಯೋಮಾಸ್ ತಗೊಂಡ್ರೆ ಅದ್ರಲ್ಲಿ ಬರುತ್ತೆ. ಅದಕ್ಕೆ ಕಾರ್ಬನ್ ಹೊರಗಡೆ ಬರುತ್ತೆ. ಆ ಕಾರ್ಬನ್ ಪೂರ್ತಿ ಉರಿದಿರೋದಿಲ್ಲ. ಕಾರ್ಬನ್ ಅಂದರೆ ಕಾರ್ಬನ್ ಒಂದೇ ಅಲ್ಲ, PAH ಏನೋ ಕೆಮಿಕಲ್ಸ್ ಇರುತ್ತೆ. ಅದು ಉರಿಯೋದ್ರಿಂದ ಅದ್ರಲ್ಲಿ ಸ್ವಲ್ಪ ಸೂಟ್ ಬರುತ್ತೆ. ಆ ಸೂಟು ರೇಡಿಯೇಷನ್ ಕೊಡುತ್ತೆ. ಅದನ್ನು ನಾವು ಅದು ಫ್ಲೇಮ್ ಬಂದಿದೆ ಅಂತ ಹೇಳ್ತೇವೆ. ಅದನ್ನು ಉರಿಸ್ಬಿಟ್ರೆ ಶಾಖ ಇರುತ್ತೆ, ಆದರೆ ನಿಮಗೆ ಕಾಣಿಸೋದಿಲ್ಲ. ದಟ್ ಇಸ್ ವೈ ಕಾಲ್ಡ್ ಫ್ಲೇಮ್ಲೆಸ್ ಕಂಬಷನ್ ಅಂತ ಸುಮ್ಮನೆ ಹೇಳ್ತಕ್ಕಂಥದ್ದು. ಇನ್ವಿಸಿಬಲ್ ಕಂಬಷನ್ ಅಂತ ಹೇಳ್ಬೋದು. ಕಾರ್ಬನ್ ಫುಟ್ ಪ್ರಿಂಟ್ ಕಮ್ಮಿ ಆಗುತ್ತೆ. ಕಾರ್ಬನ್ ಫುಟ್ ಪ್ರಿಂಟ್ ಖಂಡಿತ ಕಡಿಮೆ ಆಗುತ್ತೆ. ಇದು ಇಟ್ ಈಸ್ ಯೂಸ್ಡ್ ಇನ್ ವೆರಿ ಲಾರ್ಜ್ ಫರ್ನೇಸಸ್ ಅಂಡ್ ಸೋ ಆನ್. ಅದಕ್ಕೊಂದು ಹೊಸ ಟೆಕ್ನಾಲಜಿ ಇದೆ. ಸ್ಟೀಲ್ ಫರ್ನೇಸಸ್ ಇದೆಯಲ್ಲ, ಅದನ್ನು ಉರಿಸೋದಕ್ಕೆ ಸಾಮಾನ್ಯವಾಗಿ ನೀವು ನ್ಯಾಚುರಲ್ ಗ್ಯಾಸ್ ಉಪಯೋಗಿಸ್ಕೊಂಡ್ರೂ ಇಫ್ ಯು ಟೇಕ್ ನಾರ್ಮಲ್ ಬರ್ನರ್ಸ್ ಅದರಲ್ಲಿ ಸೂಟ್ ಇರುತ್ತೆ. ಅದ್ರ ಬದಲು ಈ ಫ್ಲೇಮ್ಲೆಸ್ ಕಂಬಷನ್ ಐಡಿಯಾ ಉಪಯೋಗಿಸಿದ್ರೆ ದೆನ್ ಯು ವಿಲ್ ಫೈಂಡ್ ಎಮಿಷನ್ಸ್ ಟು ಬಿ ರೆಡ್ಯೂಸ್ಡ್ ಬೈ ಆಲ್ಮೋಸ್ಟ್
60% it comes down. Oh. So therefore, for all large technology applications, flameless combustion is adopted very seriously. Okay. ಅದಕ್ಕೆ ಐಡಿಯಾನ we can develop it into stoves also. So we have developed the system design for stoves also, which we now have conceived. Correct. Involves flameless combustion automatically in the design. So adrinda you can get clean combustion even from biomass. Okay. ಅಡಿಕೆ ಒಲೆಗಳಿಗೂ ನಾವು ಇದನ್ನು ಜೋಡಿಸೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದ ತಂತ್ರ ಕ್ರಿಯೆ ಇದೆ ಕೆಲವು, ಅದನ್ನು ಮಾಡಿ. ಸೊ ಎಲ್ಲರೂ ಇದೆಯಾ, ಅದು ಇಂಪ್ಲಿಮೆಂಟ್ ಆಗಿದೆಯಾ? ಇದನ್ನು ಬಿಲ್ಡ್ ಮಾಡಿದ್ದೀವಿ. ಇಟ್ ಈಸ್ ಬೀಯಿಂಗ್ ಡೊಮೆಸ್ಟಿಕ್ ಸ್ಟವ್ ಮತ್ತೆ ಈವನ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸಸ್ ವಿ ಹ್ಯಾವ್ ಬಿಲ್ಡ್ ಸಿಸ್ಟಮ್. ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ದೀವಿ. ಅದು ಇಟ್ ಈಸ್ ನೌ ಬೀಯಿಂಗ್ ಬಿಲ್ಡ್ ಇನ್ ಸ್ಮಾಲರ್ ನಂಬರ್ಸ್. ಅಡಾಪ್ಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಥಿಂಗ್ಸ್ ಹೋಪ್ಫುಲಿ ವಿಲ್ ಗ್ರೋ. ಓಕೆ ವಂಡರ್ಫುಲ್ ಟು ನೋ. ಗೊತ್ತಿರಲಿಲ್ಲ ಆಕ್ಚುಲಿ ನನಗೆ. ಮತ್ತೆ ನಿತಿನ್ ಗಡ್ಕರಿ ಅವರು ವಾಸ್ ಟಾಕಿಂಗ್ ಅಬೌಟ್ ಸಮ್ what is that? Flexible fuel. So what is that exactly? ಆಮೇಲೆ is it better than EV vehicles and ಈ ಕಾರಣ ಅಷ್ಟೇನೆ. ಇವಾಗ ಈ ಫ್ಲೆಕ್ಸಿಬಲ್ ವೆಹಿಕಲ್ಸ್ ಐಡಿಯಾ ಹೊಸದೇನಲ್ಲ, ಇದು ಬ್ರೆಜಿಲ್ ಉಪಯೋಗಿಸ್ತಿತ್ತು. ವೆನ್ ಬ್ರೆಜಿಲ್ ಡೆವಲಪ್ಡ್ ಎಥನಾಲ್, ಬಯೋ ಎಥನಾಲ್, ಸೊ ಗ್ಯಾಸೋಹಾಲ್ ಅಂತ ಕರೀತಾ ಇದ್ರು. ಗ್ಯಾಸೋಲಿನ್ ಪ್ಲಸ್ ಆಲ್ಕೋಹಾಲ್ ಫ್ರಮ್ ಬಯೋಮ್ಯಾಸ್, ಈ ಕಾಂಬಿನೇಷನ್ ದಟ್ಸ್ ಕಾಲ್ಡ್ ಗ್ಯಾಸೋಹಾಲ್. ಅಂಡ್ ಅಲ್ಲಿ ಏನು ಮಾಡಿದ್ರು ಅಂದರೆ, ಒಂದು ಕಾಲದಲ್ಲಿ ಬರೀ ಆಲ್ಕೋಹಾಲ್ ವೆಹಿಕಲ್ಸ್ನೇ ಮಾಡಿಬಿಟ್ರು. ಒಂದು ಕಾಲದಲ್ಲಿ ದಿ ಪ್ರೈಸಸ್ ಫಾರ್ ಶುಗರ್ ವೆಂಟ್ ಅಪ್ ಇನಾರ್ಮಸ್ಲಿ. ಸೊ ಆಲ್ಕೋಹಾಲ್ ಮಾಡೋರೆಲ್ಲ ನಿಲ್ಲಿಸ್ಬಿಟ್ಟು ಶುಗರ್ಗೆ ಹೋಗ್ಬಿಟ್ರು. ಆಲ್ಕೋಹಾಲೇ ಸಿಗಲಿಲ್ಲ. ಸೊ ಆಲ್ಕೋಹಾಲ್ ವೆಹಿಕಲ್ಸ್ ಬಹಳ ಕಷ್ಟವಾಗೋಯ್ತು. ಸೊ ಅದರಿಂದ ಏನು ಮಾಡಿದ್ರು ಅಂದರೆ ಫ್ಲೆಕ್ಸಿ ವೆಹಿಕಲ್ ಮಾಡಿದ್ರು ಅವರು. ಅಂದರೆ ಅದು ಗ್ಯಾಸ್ಲಿನ್ ಅವರು ಉಪಯೋಗಿಸ್ಬೋದು, ಆಲ್ಕೋಹಾಲ್ ಬೇಕಾದ್ರೆ ಉಪಯೋಗಿಸ್ಬೋದು. ಒಂದು ಲೀವರ್ ಇದೆ, ಮಿಕ್ಸ್ಚರ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟರು. ಅದೇನು ಐಡಿಯಾ ಇಲ್ಲಿ. ಇವಾಗ ಯಾವುದೇ ಒಂದನ್ನು ನೀವು ಉಪಯೋಗಿಸ್ಕೊಂಡ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಉಪಯೋಗಿಸ್ಕೊತೀರಾ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವಾಗ ಎಲೆಕ್ಟ್ರಿಸಿಟಿ ನಿಂತು ಹೋಯ್ತು, ರೋಡಲ್ಲಿ ನಿಂತು ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ನಾವು ಮಾಡಬೇಕಲ್ವಾ? ಅದಕ್ಕೋಸ್ಕರ ಗ್ಯಾಸ್ಲೈನ್ ಉಪಯೋಗಿಸ್ಕೊಂತಹದ್ದು ಅಥವಾ ಇನ್ಯಾವುದೋ ಒಂದು ವಿಧಾನ ಉಪಯೋಗಿಸ್ಕೊಂಥದ್ದು. ಬ್ಯಾಕಪ್ ಆಪ್ಷನ್ ಇರಬೇಕು. ಇಫ್ ದಿ ಎಲೆಕ್ಟ್ರಿಸಿಟಿ ಫೇಲ್ಸ್, ಯು ಮಸ್ಟ್ ಬಿ ಏಬಲ್ ಟು ಯೂಸ್ ದಟ್. ಇಫ್ ದಟ್ ಇಸ್ ನಾಟ್ ಟು ಬಿ ಯೂಸ್ ಎಲೆಕ್ಟ್ರಿಸಿಟಿ. ದಿಸ್ ವೆಹಿಕಲ್ಸ್ ಆರ್ ಕಾಲ್ಡ್ ಫ್ಲೆಕ್ಸಿ ವೆಹಿಕಲ್ಸ್. Electric vehicles, so plus it has capability to absorb petrol or diesel, whatever. Yeah, so you can run on gasoline, but largely in electricity over a period of time. Idea is your freedom to go on the road is not reduced. ಏನು ಬೇಕಾದ್ರೂ ನೀವು ಮಾಡಿ. ಆದರೆ ಲಾರ್ಜ್ಲಿ ಎಲೆಕ್ಟ್ರಿಸಿಟಿ ಆಪ್ಷನ್ ಉಪಯೋಗಿಸ್ಕೊಳ್ಳಿ. ತೊಂದರೆ ಬಂತು ಡೀಸೆಲ್ ಗ್ಯಾಸ್ಲಿನ್ಗೆ ಉಪಯೋಗಿಸ್ಕೊಳ್ಳಿ. ಗ್ಯಾಸ್ಲಿನ್ ವೆಹಿಕಲ್ ರನ್ ಮಾಡ್ಬೋದು. ಅದಕ್ಕೋಸ್ಕರ ಆ ಥರ. ಬಟ್ ಇವಾಗ ಯಾವುದೂ ಇಲ್ಲ ಮಾರ್ಕೆಟಲ್ಲಿ. ಅದು ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಐಡಿಯಾ ಸರಿಯಾಗಿದೆ ಇದು. ಯಾಕೆಂದ್ರೆ ಯಾವ ಆಪ್ಷನ್ ತಗೊಳ್ಳಿ, ಇವಾಗ ಮನೆಯನ್ನು ಅಡಿಗೆ ಮಾಡಬೇಕು, ಗ್ಯಾಸ್ ಇಲ್ಲ, ಏನು ಮಾಡ್ತೀರಾ ನೀವು? ಅದಕ್ಕೆ ಏನಾದ್ರು ಒಂದು ಆಪ್ಷನ್ ಇರಬೇಕಲ್ವಾ? ಎಲೆಕ್ಟ್ರಿಸಿಟಿ ಆಪ್ಷನ್ ಇರಬೇಕು, ಇಲ್ಲದೆ ಹೋದ್ರೆ ಇನ್ನೇನೋ ಒಂದು ಆಪ್ಷನ್ ಇಟ್ಕೊಂಡಿರ್ಬೇಕು. ಹಳ್ಳಿಗಳಲ್ಲಿ ಹೋದ್ರೆ ಬಯೋಮ್ಯಾಸು. ಅದೇನಾಗತ್ತೆ, ಅದು ಉರಿಸೋದ್ರಿಂದ ನಿಮಗೆ ಸ್ಮೋಕು ಸೂಟು ಒಂದು ಗಲಾಟೆ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು new technology development involving this biomass stoves with a clean combustion. If you do that, then we can overcome the problem. ಮುಖ್ಯವಾದ ಒಂದು ಪ್ರಾಬ್ಲಮ್ ಬಂದಿದೆ ನೋಡಿ. ಇವಾಗ ಎಲ್ ಪಿ ಜಿ ಕಾಸ್ಟ್ ತುಂಬ ಜಾಸ್ತಿ ಆಗೋಗಿದೆ. ಹಳೆ ಕಾಲದಲ್ಲಿ ಸಿಲಿಂಡರ್ ಕೊಟ್ಟರು, ಒಂದು LPG ಕಂಬಷನ್ ಸಿಸ್ಟಮ್ ಕೊಟ್ಟರು, ಸ್ಟವ್ನು ಕೊಟ್ಟರು, ಎಲ್ಲ ಕೊಟ್ಟರು, ಫ್ರೀಯಾಗೇ ಕೊಟ್ಟರು ಮೋದಿ ಸರ್ಕಾರ. ಅದು ಸುಮಾರು 8 ಕೋಟಿ ಜನಗಳಿಗೆ 8 ಕೋಟಿ ಫ್ಯಾಮಿಲಿ ಕೊಟ್ಟಿದ್ದಾರೆ. ಸಂತೋಷ. ಇವಾಗ ಏನಾಗಿದೆ, LPG ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಅವ್ರು ಇದನ್ನು ಉಪಯೋಗಿಸೋದಿಲ್ಲ. ಇನ್ನೇನು ಆಲ್ಟರ್ನೇಟಿವ್ ಬಯೋಮ್ಯಾಸ್ ಉಪಯೋಗಿಸ್ತಾರೆ. ಅದು ಅದೇ ಹಳೆ ಸೌದೆ ಒಲೆನೇ ಉಪಯೋಗಿಸ್ಬೇಕು, ಇನ್ನೇನಿಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಅವರು ಕೇಳ್ತಾ ಇಲ್ಲ. ಏನು ಮಾಡೋದು ಅಂದರೆ ಈ ಅಡ್ವಾನ್ಸ್ ಸ್ಟವ್ಸನ್ನು ಉಪಯೋಗಿಸ್ಕೊಂಡು ಇದು ಬ್ಯಾಕಪ್ ಆಪ್ಷನ್. ಅದು LPG ಉಪಯೋಗಿಸ್ಕೊಳ್ಳಿ ಅಥವಾ ಇದನ್ನು ಉಪಯೋಗಿಸ್ಕೊಳ್ಳಿ, LPG ಬೇಕಾದಾಗ ಉಪಯೋಗಿಸ್ಕೊಳ್ಳಿ. LPG ಯಾಕೆ ಉಪಯೋಗ ಆಗುತ್ತೆ ಹಳ್ಳಿಗಳಲ್ಲಿ ಇದ್ರೆ, ಅಲ್ಲಿ ಇದೋ ಫ್ಯಾಮಿಲಿ ಇರಲ್ಲ, ನನ್ನ ಹತ್ರ LPG ಇದೆ, ನಿಮ್ದೇನು ದೊಡ್ಡ ವಿಚಾರ, ನಾವು ನಡೆಸ್ಕೋತೀವಿ ಜೀವಮಾನವನ್ನು LPG ಇರ್ತಾರೆ. ಆದರೆ 10-11 ಜನಕ್ಕೆ ಅಡುಗೆ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅದನ್ನ ಅವರು ಬಯೋಮ್ಯಾಸ್ನಲ್ಲಿ ಉಪಯೋಗಿಸ್ಕೋತಾರೆ. ಬರೀ ಒಂದು ಯಾರೋ ಹೊಸಬ್ರು ಮನೆಗೆ ಬಂದರು, ಒಂದು ಟೀ ಕಾಫಿ ಅರ್ಜೆಂಟಾಗಿ ಮಾಡಬೇಕು ಅಂದ್ರೆ ಉಪಯೋಗಿಸ್ಕೊಳ್ಳಿ LPG. ತೋರಿಸ್ಲಿ ಅವರಿಗೆ ನಮ್ಮ LPG ಸ್ಟವ್ ಇದೆ ಅಂತ ಹೇಳಿ, ಚಿಂತೆ ಇಲ್ಲ.
ಅದು ಎರಡು ರೀತಿಯ ಒಂದು ಫ್ರೀಡಮ್ ಇರಬೇಕು ಜನಗಳಿಗೆ. ಬ್ಯಾಕಪ್ ಆಪ್ಷನ್ ಇದ್ದೇ ಇರಬೇಕು ಅಡುಗೆ ಮಾಡುವಾಗ. ಅದೇ ಥರ ವೆಹಿಕಲ್ ಡ್ರೈವಿಂಗು ಬ್ಯಾಕಪ್ ಆಪ್ಷನ್ ಇರಬೇಕು. ಅದನ್ನೆರಡನ್ನು ನಾವು ಕಲ್ಪನೆ ಮಾಡೋದಕ್ಕೆ ಈ ರೀತಿಗಳನ್ನು ವಿಧಾನಗಳನ್ನು ಉಪಯೋಗ. ಬಯೋಮಾಸ್ ಅಂದ್ರೆ ಒಂದು ಪ್ಲಾಂಟ್ ಸೆಟಪ್ ಮಾಡ್ಕೊಂಡ್ಬಿಟ್ರೆ ಇಟ್ ಕ್ಯಾನ್ ಫೀಡ್ ದ ಎಂಟೈರ್ ವಿಲೇಜ್ ಅಲ್ವಾ? ನಾನು ಹೇಳ್ತಿರೋದು ಅದಲ್ಲ, ಬಯೋಮಾಸ್ ಸ್ಟವ್ ಅಂತ ಇವಾಗ ಹೇಳ್ತಿರೋದು. ಅದು ಇತ್ತು ಹಳೆ ಕಾಲದಲ್ಲಿ. ಬಟ್ ಇದು ಒನ್ಸ್ ದಿ ಸೋಲಾರ್ ಫೋಟೋವೋಲ್ಟಾಯಿಕ್ ಕೇಮ್, ಇಟ್ ಈಸ್ ನಾಟ್ ದಟ್ ಇಂಪಾರ್ಟೆಂಟ್. ಚೀಪಾಗಿ ಸೋಲಾರ್ ಫೋಟೋವೋಲ್ಟಾಯಿಕ್ ಸಿಗೋದ್ರಿಂದ ಯು ಕ್ಯಾನ್ ಗೆಟ್ ಎಲೆಕ್ಟ್ರಿಸಿಟಿ ಫಾರ್ ಲೈಟಿಂಗ್ ಪರ್ಪಸಸ್. ಬಟ್ ಇಫ್ ಯು ವಾಂಟ್ ಕುಕಿಂಗ್ ಸೊಲ್ಯೂಷನ್, ಇಟ್ಸ್ ನಾಟ್ ನೆಸೆಸರಿಲಿ ಬೆಸ್ಟ್. ಇವಾಗ ಹೀಗಿದೆ, ವಾತಾವರಣ ವ್ಯತ್ಯಾಸ ಆಗ್ಬಿಟ್ಟು ಬಹಳ ಕ್ಲೌಡಿ ಆಗೋಯ್ತು. ನಿಮಗೆ ಎಲೆಕ್ಟ್ರಿಸಿಟಿ ಫಾರ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಅದಕ್ಕೆ ನೀವು ಕುಕ್ಕಿಂಗ್ಗೋಸ್ಕರವಾಗಿ ಸಾಮಾನ್ಯವಾಗಿ ರೂರಲ್ ಎನ್ವೈರನ್ಮೆಂಟ್ಲಿ ದೇ ವಿಲ್ ಆಲ್ವೇಸ್ ಡಿಪೆಂಡ್ ಆನ್ ಬಯೋಗ್ಯಾಸ್. ಆಲ್ವೇಸ್ ಡಿಪೆಂಡ್ ಆನ್ ಬಯೋಗ್ಯಾಸ್. ಅದಿಲ್ಲದೆ ವಿಮಾನ ನಡೆಸೋದು ಕಷ್ಟ ಅಂತ ಅವ್ರಿಗೆ ಗೊತ್ತಿದೆ. LPG ಬರಲಿ, ಇನ್ನೇನೋ ಬರಲಿ, ಉಪಯೋಗಿಸೋಣ. ಅದೇನಿಲ್ಲದೆ ಹೋಗ್ತಿಲ್ಲ, ಅದಿದ್ದೇ ಏನೋ ಥರದಲ್ಲಿ. ಸೌದೆ ಒಲೆ ಬಹಳ ಬಹಳ ಮುಖ್ಯ ಜನಗಳಿಗೆ. ಅದನ್ನು ನಾವು ಕ್ಲೀನ್ ಕಂಬಷನ್ ಮಾಡಿದ್ರೆ ಸೌದೆ ಒಲೆನ ಅವ್ರಿಗೆ ನಾವು ಅನುಕೂಲ ಮಾಡಿಕೊಟ್ಟಾಗತ್ತೆ. ಆ ಥರ ಇರಬೇಕು ಅಂತ. ಸೊ ಇಟ್ಸ್ ಸ್ಟವ್, ಇಟ್ಸ್ ಯೂನಿಟ್ ಅಲ್ವಾ? ಇಟ್ಸ್ ಕಂಬಷನ್ ಸಿಸ್ಟಮ್. ನೀವು ಏನು ಬೇಕಾದ್ರೂ ಮಾಡಿ ಡ್ರೈ ಬಯೋಮಾಸ್ ಹಾಕಿದ್ರೆ ಯು ಜಸ್ಟ್ ಕ್ಲೀನ್ ಕಂಬಷನ್ ಇನ್ ದಿ ಗ್ಯಾಸ್. ನನ್ನ ವೆಬ್ಸೈಟ್ ಇದೆಯಲ್ಲ hsmukunda.in ಅಂತ, ಅದು ನೋಡಿ ಕೆಲವು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ತೋರಿಸಿದೀವಿ ಕಂಬಷನ್ ಹೇಗೆ ಬರುತ್ತೆ ಅಂತ ಹೇಳಿ. ಇಲ್ಲೇನೆ ಇಲ್ಲಿ ಮಾಡ್ತಾ ಇದ್ದಾರೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದೀವಿ. ನಮ್ಮಗಿಂತ ಹೆಚ್ಚಾಗಿ ಕೇರಳದಲ್ಲಿ ಜಾಸ್ತಿ ಇವಾಗ ಬಂದಿದೆ. ಸುಮಾರು ಒಂದು 150 ಫ್ಯಾಮಿಲಿ ಇವಾಗ ತಗೊಂಡಿದ್ದಾರೆ ಅದನ್ನ, ನ್ಯೂ ಟೆಕ್ನಾಲಜಿನ ಕೊಂಡ್ಕೊಂಡಿರೋದು. ಬರೀ ಗೌರ್ಮೆಂಟ್ ಸಬ್ಸಿಡಿ ಪ್ರಶ್ನೆ ಇಲ್ವೇ ಇಲ್ಲ ಇದರಲ್ಲಿ, ಅವರೇ ಕೊಂಡ್ಕೊಂಡಿರೋದು. ಅದು ಬಹಳ ಮುಖ್ಯ. ಯಾಕೆಂದ್ರೆ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಬಿಟ್ರೆ ತಗೋಬಹುದು, ಮನೇಲಿ ಇಟ್ಬಿಡ್ಬಹುದು. ಅದಲ್ಲ, ಇದು ದುಡ್ಡು ಕೊಟ್ಟಿರೋದ್ರಿಂದ ಉಪಯೋಗ ಮಾಡೇ ಮಾಡ್ತಾರೆ. ತೊಂದರೆ ಬಂತು ಅಂದ್ರೆ ಹೇಳ್ತಾರೆ, ನೋಡಿ ಸರಿಯಾಗಿಲ್ಲ, ಸರಿ ಮಾಡ್ಕೊಡಿ ಅಂತಾರೆ. ಅದು ಬಹಳ ಮುಖ್ಯ. ಕಮರ್ಷಿಯಲ್ ಆಕ್ಷನ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಪ್ರೋಗ್ರೆಸಿಂಗ್ ಟೆಕ್ನಾಲಜಿ ಅನ್ನೋದು ಇನ್ನೂ ನಮ್ಮ ದೇಶದಲ್ಲಿ ಅಷ್ಟು ಮನವರಿಕೆ ಬಂದಿಲ್ಲ. ಅಂದ್ರೆ ಸರ್ಕಾರ ಏನನ್ಕೊಳ್ಳುತ್ತೆ, ನಾವು ಸಬ್ಸಿಡಿ ಕೊಡ್ತೀವಿ, ಸಬ್ಸಿಡಿ ಕೊಡೋದ್ರಿಂದ ಆ ಕಾಲ ಸರಿ ಹೋಗುತ್ತೆ. ಯಾವಾಗ್ಲೂ ಸಬ್ಸಿಡಿ ಕೊಡೋಕ್ ಆಗೋಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅದೇ ಕಷ್ಟ ಆಗಿರೋದು. ಓಕೆ, ನೈಸ್. ಟೆಕ್ನಿಕಲ್ ಸ್ಟಫ್ ಇಂದ ಲೆಟ್ಸ್ ಮೂವ್ ಆನ್ ಟು ಸ್ಪಿರಿಚುಯಾಲಿಟಿ. ಸೊ ನೀವು ಸ್ಪಿರಿಚುಯಾಲಿಟಿ ಬಗ್ಗೆ ತುಂಬ ತಿಳ್ಕೊಂಡಿದ್ದೀರಾ, ಮತ್ತು ಬುಕ್ಸ್ ಎಲ್ಲ ಬರೆದಿದ್ದೀರಾ. ಸೊ ಹೌ ಹ್ಯಾಸ್ ಇಟ್ ಹೆಲ್ಪ್ ಯು ಇನ್ ಯುವರ್ ಜರ್ನಿ? ಅದು ಜರ್ನಿಗೆ ಸಹಾಯ ಮಾಡಿದೆ ಅಂತ ಹೇಳೋಕ್ಕೆ ಗೊತ್ತಾಗಲ್ಲ. ಇಷ್ಟು ವಿಷಯ ಮೂಲಭೂತವಾದ ಕೆಲವು ಪ್ರಶ್ನೆಗಳಿದೆಯಲ್ಲ, ನಮ್ಮ ಜೀವನ ಯಾಕೆ ಹೀಗಿದೆ, ನಾವು ಯಾತಕ್ಕೆ ಇಲ್ಲಿ ಇದ್ದೀವಿ ಅನ್ನೋ ವಿಚಾರ ಬಹಳ ಪೂರ್ವಕಾಲ ಅಂತ ಸುಮಾರು ನಾನು 20-22 ವರ್ಷ ಆ ಹೊತ್ತಿಂದಾನು ಜೀವನದಲ್ಲಿ ಇದ್ದೇ ಇದೆ. ಪೂರ್ಣಾನಂದ ತೀರ್ಥರು ಅಂತ ಒಬ್ಬರಿದ್ರು, ಅವರು ಬೆಂಗಳೂರಿನಲ್ಲಿ ಲೆಕ್ಚರ್ ಕೊಡ್ತಾ ಇದ್ರು. ನಾನು ಮತ್ತು ನಮ್ಮ ಸಹೋದ್ಯೋಗಿಗಳು 4 ಜನ ಹೋಗ್ತಾ ಇದ್ವು ಅವ್ರ ಲೆಕ್ಚರ್ಗೆ. ಅವರು ನಮ್ಮ ಬುಡವನ್ನೇ ಅಲ್ಲಾಡಿಸ್ಬಿಟ್ಟಿದ್ರು, ಅಂದರೆ ಆಲೋಚನೆ ಮಾಡೋದಕ್ಕೆ ಅವಕಾಶ ಕೊಡೋಕೆ. ಆ ಕಾಲದಿಂದಲೂ ಯೋಚನೆ ಇದ್ದೇ ಇದೆ. ನಾನು ಸುಮಾರು 60 ವರ್ಷ ಆದ ತಕ್ಷಣ ಯೋಚನೆ ಮಾಡಿದೆ, ನಾನು ಇನ್ನು ಇನ್ಸ್ಟಿಟ್ಯೂಟ್ಲಿದ್ದು ಪ್ರಯೋಜನವಿಲ್ಲ. ಫ್ರೀಡಮ್, ಐ ಮಸ್ಟ್ ಗೆಟ್ ಎಕ್ಸರ್ಸೈಸ್ ಫ್ರೀಡಮ್ ಟು ಅನ್ಕವರ್ ನ್ಯೂ ಥಿಂಗ್ಸ್. ಜೀವನ ಶಾಶ್ವತವಲ್ಲ ನೋಡಿ, ಯಾವ ಹೋಗ್ತೀವೋ ಗೊತ್ತಿಲ್ಲ. ಬುದ್ಧಿ ಸರಿಯಾಗಿರ್ಬೇಕಾದ್ರೇ ನಾವು ಅದನ್ನ ಪ್ರಯತ್ನ ಪಟ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಒಳ್ಳೆಯದು ಅಂತ ಹೇಳಿ ಅಲ್ಲೇ ನಾನು ಐ ವಿಡ್ರೂ ಫ್ರಮ್ ದಿ ಇನ್ಸ್ಟಿಟ್ಯೂಟ್ ವಾಲಂಟರಿಲಿ. ಐ ಡಿಂಟ್ ಡೂ ಎನಿಥಿಂಗ್ ಎಲ್ಸ್. ದೆನ್ ಒಂದು ಮೊದಲ ವರ್ಷ ಐ ಟ್ರಾವೆಲ್ಡ್ ಅರೌಂಡ್ ಈ ಚಾರ್ಧಾಮ್ ಯಾತ್ರಾ, ಬಹಳ ಕಡೆ ಎಲ್ಲ ಹೋಗಿ ಮಾತಾಡಿ ಬಂದಿದ್ದೀನಿ. ಮುಖ್ಯವಾದ ಅಂಶ ತಿಳ್ಕೊಂಡಿದ್ದೇನು ಅಂದರೆ, ಯಾರಿಂದ ನಾವು ಈ ಆಧ್ಯಾತ್ಮಿಕನ ಅಷ್ಟೊಂದು ಪಡೆಯೋಕ್ಕಾಗೋಲ್ಲ. ಆಧ್ಯಾತ್ಮಿಕ ಪಡೀಬೇಕು ಅಂದರೆ ನಾವು ನಮ್ಮ ಮನಸ್ಸು ಒಳಗಡೆ ಮಾಡ್ಕೋಬೇಕು. ಅದನ್ನು ಓದಬಹುದು, DVG ಓದಬಹುದು, ಮತ್ತು ಇನ್ನೆಂಥದ್ದು ಎಲ್ಲನೂ ವೇದವನ್ನು ಉಪನಿಷತ್ತು ಓದಬಹುದು, ಎಲ್ಲ ಓದಿದ್ದೇನೆ. ಅದರಿಂದ ಒಂದು ನಮಗೆ ಆತ್ಮದಲ್ಲಿ ಒಂದು ಸಂತುಷ್ಟತೆ ಸಿಗ್ತಾ ಇದೆಯಲ್ಲ ಅನ್ನೋ ಗೊತ್ತಾಗೋದಿಲ್ಲ ನಮ್ಮ. ಆದ್ದರಿಂದ ಈ ಪ್ರಶ್ನೆ ಆಲೋಚನೆಗಳು ಮನಸ್ಸಲ್ಲಿ ಹೋಗ್ತಾ ಇತ್ತು. ಅದಾದಮೇಲೆ ಸ್ವಲ್ಪವಾಗಿ ಅರ್ಥವಾಗ್ತಾ ಬಂತು, ನಾವು ನಮಗೆ ಏನು ನಮ್ಮ ಜೀವನದ ಪರಿಸರ ಇದೆಯಲ್ಲ, ಅದರಿಂದ ನಾವೇನು ಅಪೇಕ್ಷೆ ಪಡ್ತಾ ಇದ್ದೇವೆ ಅದನ್ನು ಆದಷ್ಟು ಕಡಿಮೆ ಮಾಡ್ಕೊಂಡು ಹೋದಷ್ಟೂ ನಮ್ಮ ಸಂತುಷ್ಟತೆ ಹೆಚ್ಚಾಗುತ್ತೆ. ಇವಾಗ ನನಗೆ ಇವಾಗ ಇಷ್ಟೇ ಬೇಕು ಅಂತ ಇಟ್ಕೊಳ್ಳೋಣ,
ಅದು ಸಿಗದೆ ಹೋದ್ರೆ ನಮ್ಗೆ ವ್ಯಥೆ ಬರುತ್ತೆ. ಇವಾಗ ಅದು ಯಾವುದೂ ಬೇಡ ಅಂತ ಇಟ್ಕೊಳ್ಳೋಣ, ಆವಾಗ ಅದು ಸಿಕ್ಕಿದ್ರೆ ಸಂತೋಷ ಸಿಗಲಿ, ಇಲ್ಲದೆ ಹೋದ್ರೂ ನನ್ನ ಸಂತೋಷ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಆಗ್ಬೋದು, ಅದರಿಂದ ದುಃಖ ಬರೋದಿಲ್ಲ. ಅದನ್ನು ಆ ಒಂದು ದಿಕ್ಕಿನಲ್ಲಿ ಸ್ವಲ್ಪವಾಗಿ ನಾವು ಮುಂದುವರಿಸ್ಕೋಬೇಕು ಅನ್ನೋದು ಒಂದು ಅಭಿಪ್ರಾಯ. ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಸರ್, ನೀವು ಗೌತಮ್ ಬುದ್ಧನ ಬಗ್ಗೆನೂ ಹೇಳಿದ್ದೀರಾ, ತುಂಬ ಅವ್ರ ಟೀಚಿಂಗ್ಸ್ ಈಗಲೂ ಫಾಲೋ ಮಾಡಬೇಕು ಅಂತ. ಸೊ ಅವ್ರದ್ದು ಒಂದು ಟೀಚಿಂಗ್ ನನಗೆ ಇನ್ನೂ ಈ ಸ್ಟೇಜಲ್ಲಿ ರೆಲೆವೆಂಟ್ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಡಿಸೈರ್ ಇಸ್ ದ ರೂಟ್ ಕಾಸ್ ಆಫ್ ಇವಿಲ್ ಅಂತ ಹೇಳ್ತಾರಲ್ಲ ಅವರು. ಸೊ ಡಿಸೈರ್ ಅಂದರೆ ನಮಗೆ ಆಂಬಿಷನ್ನು ಡಿಸೈರ್ ಎಲ್ಲ ಇರಲೇಬಾರ್ದಾ? ಸುಮ್ಮನೆ ಮನೇಲೆ ಹಾಗೆ ಕೂತ್ಬಿಡ್ಬೇಕಾ ಮೆಡಿಟೇಷನ್ ಮಾಡಿಬಿಟ್ಟು, ಆ ಥರನಾ? ಇಲ್ಲ ಆಂಬಿಷನ್ ಇಟ್ಕೋಬೇಕು, ಆ ಡೈರೆಕ್ಷನ್ಲೇ ಹೋಗಬೇಕು ಅಂತ ಏನಾದ್ರು ಇರುತ್ತೆ ಆ ಥರ? ನಾವು ಯಾವುದನ್ನು ನಮಗೋಸ್ಕರ ಮಾಡ್ಕೋತೀವಿ ಅನ್ನೋದಿದೆ ನೋಡಿ, ಅದನ್ನು ಆ್ಯಂಬಿಷನ್ ಅಂತ ನಾವು ಕರಿತೀವಿ. ಅದರಿಂದ ಅದಕ್ಕಿಂತ ಸುಪೀರಿಯರ್ ಏನು ಅಂದರೆ, ನಮ್ಮಲ್ಲೊಂದು ಮನಸ್ಸಲ್ಲಿ ಸ್ಫೂರ್ತಿ ಇರ್ಬೋದು, ಆ ಸ್ಫೂರ್ತಿ 10 ಜನಕ್ಕೆ ಉಪಯೋಗವಾಗಲಿ ಅಂತ ಇರಬಹುದು. ಇದ್ದ ಪಕ್ಷದಲ್ಲಿ 10 ಜನದ ಬದಲು 100 ಜನಕ್ಕಾಗಲಿ ಅನ್ಬಹುದು, 1000 ಜನಕ್ಕಾಗಲಿ ಅನ್ಬಹುದು. ಆ ಥರ ಕೆಲಸ ದೃಷ್ಟಿಲಿ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಬುದ್ಧನ್ನೇ ತಗೊಳ್ಳಿ, ಅವನಿಗೆ ಸಿಕ್ತು ಮನಸ್ಸಿನ ಒಂದು ಹೊಸ ಕಲ್ಪನೆ ಬಂತು, ನಿರ್ವಾಣ ಅನ್ನೋದೊಂದು ಸ್ಥಿತಿ ಕಲ್ಪಿದ್ರು, ಆಯಿತು. ಅದಾದಮೇಲೆ ಅವ್ರನ್ನ ಏನು ಹೇಳ್ತಾರೆ ಗೊತ್ತೊಬ್ರು ಬರವಣಿಗೆನಲ್ಲಿ, ಹಿ ಈಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂದರು. ಯಾತಕ್ಕೋಸ್ಕರವಾಗಿ ಬಿಸ್ನೆಸ್ ಮ್ಯಾನ್ ಬರೀ ದುಡ್ಡಿನ ವಿಚಾರ ಅಂತ ಲೆಕ್ಕ ಅಲ್ಲ. He knew how to find people, how to send them to Sri Lanka, to Southeast Asia, to whatever places, to essentially propagate the ideas. Even in his lifetime, he used to encourage people to do that. Why did he teach so many people? Why did he want to have so many people? He could have walked out. ಇವಾಗ ರಮಣ ಮಹರ್ಷಿ ತಗೊಳ್ಳಿ, ರಮಣ ಮಹರ್ಷಿ ಎಲ್ಲೂ ಹೊರಗಡೆ ಹೋಗಿದ್ದಿಲ್ಲ, ಅವರು ಆಶ್ರಮದಲ್ಲಿದ್ದರು. ಅವ್ರನ್ನ ಕರೆದ್ರು ಜನಗಳು, ನೀವು ಬನ್ನಿ ನಾವು ಇದಕ್ಕೆ ಅಂತ. ಹೇಳಿ ಬರೋದಿಲ್ಲ ಅಂತ ತಮ್ಮ ಪಾಠ ತಾವಿದ್ರು. ನಾನು ಹೇಳ್ತೀನಿ, ನಾವು ಆಧ್ಯಾತ್ಮದಲ್ಲಿ ಹಲವಾರು ವಿವಿಧ ಪ್ರಜ್ಞೆಗಳಿವೆ, ನೀತಿಗಳಿವೆ. ಕೆಲವರು ಈ ರೀತಿ ನಡೆಸ್ತಾರೆ, ಕೆಲವು ರೀತಿ ನಡೆಸ್ತಾರೆ. ಯಾವುದನ್ನು ನಾವು ಸ್ವಂತಕ್ಕೆ ಮಾಡಬೇಕು ಅಂತ ಇರ್ತೀವೋ ಅದು ಆಂಬಿಷನ್. ಅದು ಪರ್ಟಿಕ್ಯುಲರ್ಲಿ ನಮಗೋಸ್ಕರ ಸ್ವಂತಕ್ಕೆ ಮಾಡ್ತಕ್ಕಂಥದ್ದು ಅದನ್ನ ಧರ್ಮವಿಲ್ಲ. ಅದನ್ನೇ ನಾವು ನಮಗೇನು ಬೇಕಾದೋ ಅದನ್ನ ಒಂದು ಸಮಾಜಕ್ಕೆ ಅನ್ವಯಿಸಿ ಅವ್ರಿಗೂ ಅನುಕೂಲವಾಗತ್ತೆ ನಾವು ಮಾಡೋದಾದ್ರೆ ಅದು ತಪ್ಪೇನಿದೆ ಅದರಲ್ಲಿ. ಅದು ನಮ್ಮಲ್ಲಿ ಸೇರ್ಕೊಂಡಿಲ್ಲ. ಅದು ನಾವು ಅದನ್ನ ನಮ್ಗೇನು ಬೇಕೋ ಅದನ್ನೆಲ್ಲೂ ನಮ್ಮ ಸಮಾಜಕ್ಕೆ ಅಳವಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದಟ್ ಈಸ್ ನಾಟ್ ಬ್ಯಾಡ್ ಇಟ್ ಆಲ್. ದಟ್ಸ್ ನಾಟ್ ಅಂಡ್ ದಟ್ಸ್ ನಾಟ್ ದಿ ಪರ್ಪೋರ್ಟ್ ಆಫ್ ವಾಟ್ ಬುದ್ಧ ಸೆಡ್. ದಟ್ಸ್ ನಾಟ್ ಪರ್ಪೋರ್ಟ್ ಆಫ್ ವಾಟ್ ಲೈಫ್ ಶುಡ್ ಬಿ. ಓಕೆ, ಅಂದರೆ ದುಡ್ಡು, ಫೇಮು, ಮನಿ ಬರೀ ಇದು ಮಾತ್ರ ಇರಬಾರ್ದು. ವಿ ಶುಡ್ ಡೂ ಸಮಥಿಂಗ್ ವಿಚ್ ಇಸ್ ಗುಡ್ ಫಾರ್ ಸೊಸೈಟಿ. ಇದೆಲ್ಲ ಬರುತ್ತೆ ನಮ್ಗೊಂದು ಇಷ್ಟು ವಿಚಾರ ಗೊತ್ತಿದೆ, ನಾವೇನು ತಂದಿಲ್ಲ, ನಾವೇನು ತಗೊಂಡು ಹೋಗೋದಿಲ್ಲ. ನಮ್ಗೆ ಇರೋ ಕಾಲದಲ್ಲಿ ಜೀವನ ನಡ್ಸ್ಕೊಂಡು ಹೋಗೋಕಿದ್ರೆ ಲಕ್ಷಣವಾಗಿ ಹೇಗೆ ಬೇಕೋ ಅದು ನಡ್ಸ್ಕೊಂಡು ಹೋಗೋಕೈತೆ ಸಾಕು. ಆಯಿತು, ಇನ್ನೂ ತಗೊಳ್ಳಿ. ಆದರೆ ನಮ್ಗೇನು ಬರ್ತಾ ಇದೆಯೋ ಅದ್ರ 10% ಭಾಗ, 100% ಭಾಗ ಸಮಾಜಕ್ಕೆ ತಲುಪಬೇಕು. ಆವಾಗ ಅದರಿಂದ ಫ್ಲವರ್ಸ್ ಇಟ್ ಸೆಲ್ಫ್ ಇಂಟು ಸಮಥಿಂಗ್ ಫ್ಯಾಂಟಾಸ್ಟಿಕ್. ಸೊ ಈ ಜನರೇಷನ್ಗೆ ವಾಟ್ಸ್ ಯುವರ್ ಮೆಸೇಜ್? ಗೆಟ್ ಮೋರ್ ಇಂಟು ಇನೋವೇಷನ್, ಗೆಟ್ ಮೋರ್ ಇಂಟು ಎಂಟರ್ಪ್ರಿನರ್ಶಿಪ್ ಇದಾ, ಆರ್ ಜಸ್ಟ್ ಫೋಕಸ್ ಆನ್ ಲೈಫ್ ತಳ್ಳೋದು ಇಷ್ಟೇನಾ? ನೋ ಮೆಸೇಜ್ ಆಫ್ ಎನಿ ಪರ್ಟಿಕ್ಯುಲರ್ ಕೈಂಡ್. ಒಂದು ಮುಖ್ಯವಾದ ವಿಷಯ ನಾವು ತಿಳ್ಕೋಬೇಕು. ನಾನು ಏನೇನು ಮಾಡಿದ್ನೋ ಅದು ನಾವು ಅಂದ್ಕೋಬಹುದು, ನಾನು ಮಾಡಿದೆ ಅಂತ ಅನ್ಕೋಬಹುದು. ನಾನು ನಿಜವಾಗಿಯೂ ಆಲೋಚನೆ ಮಾಡಿದ ಪಕ್ಷದಲ್ಲಿ ಅನುಭವಕ್ಕೆ ಬರ್ತಕ್ಕಂಥ ವಿಷಯ ನೋಡಿದ್ರೆ ನನಗೆ ಏನೋ ಅಂತರ್ ಪ್ರವೃತ್ತಿಯಿಂದ ಈ ದಿಕ್ಕಿನಲ್ಲಿ ಬಂದಿದ್ದಾಯಿತು. ಸೊ ಇಟ್ ಈಸ್ ಆ್ಯಕ್ಚುಲಿ ಆ್ಯನ್ ಆ್ಯಕ್ಷನ್ ವಿಚ್ ಐ ಇಂಪ್ಲಿಮೆಂಟೆಡ್ based on an inspiration from inside. Now, I can say I did it. The word I did it has very little meaning. It's okay. To the common man it means I did it. But if you introspect, there's nothing like I having done it. I was actually a doer, inspired by something from inside. Now, ಆ ಒಂದು ತಿಳುವಳಿಕೆ ಮನಸ್ಸಿಗೆ ಬಂದರೆ then everybody will do everything which is directed from inside. You are doing many kinds of tasks which are
which give you joy. Ultimately, every one of us does something because we get joy out of doing something. Correct. No, I don't think there's any issue for anybody doing whatever they should be doing. The word role model is usually used. ಅವರು ನೋಡಿ ಹೀಗೆ ಮಾಡಿ ಆಯಿತು, ಅವ್ರ ವಿಚಾರದಲ್ಲಿ ಓದಿ, ಈ ವಿಚಾರದಲ್ಲಿ ಕೇಳಿ, ಆ ವಿಚಾರ ನೋಡಿ, ಏನು ಬೇಕಾದ್ರೂ ಮಾಡಿ. ಆದರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಆಂತರ್ಯದ ತೀರ್ಮಾನವಾಗಬೇಕು. ಅದನ್ನು ಏನು ಕೇಳಿದ್ರೋ ನೋಡಿದ್ರೋ ಮಾಡಿದ್ರೋ ಅದೆಲ್ಲ ಅಳವಡಿಸ್ಕೋಬೇಕು ಮನಸ್ಸಿನಲ್ಲಿ. ಆಮೇಲೆ ತೀರ್ಮಾನ ಬರುತ್ತೆ, ತಾನಾಗೇ ಬರುತ್ತೆ. ನಾವು ಎಷ್ಟು ಕಷ್ಟಪಟ್ಟರು ಅದನ್ನು ವ್ಯತ್ಯಾಸ ಮಾಡೋಕ್ಕಾಗೋಲ್ಲ. ನಾವು ಅಂದ್ಕೊಂಡಿರ್ತೀವಿ ಒಂದು ಹಾಗೆ ಮಾಡಿಬಿಡ್ಬೇಕು, ಹೀಗೆ ಮಾಡಿಬಿಡ್ಬೇಕು, ಹಾಗೆ ಮಾಡೋಕ್ಕಾಗೋಲ್ಲ. ಅದೇನೋ ಸಂದರ್ಭಗಳು ಬರುತ್ತೆ, ನಡೆಸ್ಕೊಂಡು ಹೋಗುತ್ತೆ. ಕೆಲವು ಸಲ ಏನೇನು ಆಗೋ ಸಾಧ್ಯತೆ ಕಡಿಮೆ ಇದೆ ಅಂತೀವೋ ಅದು ತಕ್ಷಣ ನಡೆದು ಹೋಗುತ್ತೆ. ಯಾವುದು ಸಾಧ್ಯವಾಗುತ್ತೆ ಸುಲಭವಾಗಿ ಅಂದ್ಕೊಂಡಿದ್ವೋ ಅದು ಆಗೋದಿಲ್ಲ, ಏನೋ ವಿಘ್ನಗಳು ಬರುತ್ತೆ. ಇದು ನಮ್ಮಿಂದ ಆಗ್ತಕ್ಕಂಥದ್ದೆಲ್ಲ ಮನವರಿಕೆ ಬಂದರೆ ನಾವು ಒಂದು ಸುಲಭವಾಗಿ ನಮ್ಮ ಜೀವನ ನಡೆಸ್ಕೊಳ್ಳೋಕೆ ಸಾಧ್ಯ. ಮತ್ತು ನಮಗೇನು ಮನಸ್ಸಿಗೆ ಸಂತುಷ್ಟತೆ ತರುತ್ತೋ ಆ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯತೆ ಇದೆ. ಅಷ್ಟನ್ನ ಹೇಳ್ಬೋದು ಅಷ್ಟೇ. ಸೊ ಇವಾಗ ನಾನು ತೆಂಡೂಲ್ಕರ್ ಥರ ಆಗಬೇಕು, ಇಲ್ಲ ನಾನು ಅಂಬಾನಿ ಥರ ಆಗಬೇಕು ಅಂತ ರೋಲ್ ಮಾಡೆಲ್ ಇಟ್ಕೋಬಾರ್ದು. ವಾಟ್ ಎವರ್ ಗಿವ್ಸ್ ಯು ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಅದು ಮಾಡ್ಬೇಕು ನೀವು. ಆ ರೋಲ್ ಮಾಡಲಿ ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ಚಿಂತೆ ಇಲ್ಲ. ಅವ್ರು ಏನೇನು ನಡೀತಾ ಅಂತ ತಿಳ್ಕೊಳ್ಳಿ, ಯೋಚನೆ ಮಾಡ್ಬೇಕು ಮನಸ್ಸಿನಲ್ಲಿ, ನನಗೆ ಆ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯತೆ ಇದೆಯಾ. ಇದ್ದ ಪಕ್ಷದಲ್ಲಿ ಪ್ರಯತ್ನ ಪಡಿ. ಆ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯ ಆದರೆ ಹೋಗಿ, ಇಂಟ್ರೆಸ್ಟ್ ಇರಬೇಕು. ಆದರೆ ಹೋಗೋಕ್ಕಾಗದೆ ಹೋದ ಪಕ್ಷದಲ್ಲಿ ಅಯ್ಯೋ ನ್ಯಾಯವಾಗಿ ಹೋಗ್ತೇನೆ, ಹೋಗೋಕೆ ಆಗಲಿಲ್ಲ ಅನ್ನೋ ಭಾವನೆ ಬೇಡ, ನಿರರ್ಥಕ ಭಾವನೆ ಬೇಡವೇ ಬೇಡ. ಬೇರೆ ದಿಕ್ಕಿನಲ್ಲಿ ಹೋಗ್ಬೋದೇನೋ ಹೇಳೋಕ್ಕಾಗೋಲ್ಲ ನಮಗೆ. ನಮ್ಮ ಮಗ B.Tech IIT ಮಡ್ರಾಸಲ್ಲಿ ಮಾಡಿದ್ದು. ಆಮೇಲೆ he did his masters MS in Stanford University. Then he went into physics. Now he is in astrophysics. ಈಗ ನಮಗೆ ಗೊತ್ತಿತ್ತು, ಅವನಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಸೊ ನಮ್ಮ ಫ್ಯೂಚರ್ ಹೇಗೆ ಹೋಗುತ್ತೆ ಅನ್ನೋದು ಹೇಳೋದು ಬಹಳ ಕಷ್ಟ ಇದೆ. ಅದು ಹೀಗೆ ಹೋಗ್ತಾ ಇರುತ್ತೆ. ನಾವು ಸ್ವಲ್ಪ ಅದನ್ನು ಮನಸ್ಸಲ್ಲಿ ಅಳವಡಿಸ್ಕೊಂಡು ವ್ಯತ್ಯಾಸ ಮಾಡಿಕೊಂಡು ಅದಕ್ಕೆ ಜೋಡಿಸ್ಕೊಂಡು ಹೋಗ್ತಿದ್ರೆ ಸಾಕು. ರೀಇನ್ಕಾರ್ನೇಷನ್ ಬಗ್ಗೆ ನೀವು ತುಂಬ ಎಂಫಸೈಸ್ ಮಾಡಿದ್ದೀರ ನಿಮ್ಮ ಬುಕ್ಕಲ್ಲಿ. ಪ್ಲಸ್ ವಾಟ್ ಯು ಥಿಂಕ್ ಅಬೌಟ್ ರೀಇನ್ಕಾರ್ನೇಷನ್ ಅಂದರೆ ಈ ಲೈಫಲ್ಲೇ ಎಲ್ಲ ಪ್ರಯತ್ನ ಪಟ್ಬಿಡ್ಬೇಕಾ, ಇಲ್ಲ ನೆಕ್ಸ್ಟ್ ಲೈಫ್ ಬರುತ್ತೆ ನೋಡೋಣ, ಸತ್ತೋದ್ರು ನೆಕ್ಸ್ಟ್ ಲೈಫ್ ಇದ್ದೇ ಇರುತ್ತೆ, ಆ ಥರ ನಮ್ಮದು ಇದಿರಬೇಕಾ? ಯಾವ ಥರ ಅದು ಹೌ ಟು ಲೀಡ್ ಎ ಲೈಫ್? ಎರಡು ವಿಚಾರ. ಒಂದು ನಿಜವಾದ ಪ್ರಶ್ನೆ, ರೀಇನ್ಕಾರ್ನೇಷನ್ ಇದೆಯಾ ಇಲ್ವೋ ಅನ್ನೋ ಪ್ರಶ್ನೆ. ಇದು ನಮಗೂ ಕಾಡ್ತಾ ಇತ್ತು. ಈ ವಿಜ್ಞಾನದ ಪ್ರಜ್ಞೆ ಹೇಗಿದೆ ಅಂದರೆ ಅದನ್ನು ನಾವು ಮುಖ್ಯವಾದ ಅಂಶ ಮಾಡ್ಕೊಳ್ಳಿ. ಒಂದು ರೀಇನ್ಕಾರ್ನೇಷನ್ ಇಸ್ ಇಟ್ ಎ ಪಾಸಿಬಿಲಿಟಿ, ಆಗತ್ಯ ಅದನ್ನು ನಮ್ಮ ಅಜ್ಜ ಹೇಳಿದ್ರು, ತಂದೆ ಹೇಳಿದ್ರು, ಆ ವಿಚಾರ ಬೇರೆ. ಮನಸ್ಸಲ್ಲಿ ಭಾವನೆ ಇರಲಿ, ಮತ್ತು ನಮಗೆ ಆ ದಿಕ್ಕಿನಲ್ಲೇ ನಾವು ಹೋಗಬೇಕು ಏನಿಲ್ಲ. ಈ ಪ್ರಶ್ನೆ ಕೇಳ್ಕೋಬೇಕು, ರೀಇನ್ಕಾರ್ನೇಷನ್ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ somebody has done a lot of research, several people have done research. ಆ ವಿಚಾರದಲ್ಲಿ ಪುಸ್ತಕ ಬರ್ತಿದ್ವಿ. ಆ ರಿಸರ್ಚ್ ಪ್ರಕಾರವಾಗಿ ದಿ ಪಾಸಿಬಿಲಿಟಿ ಆಫ್ ರೀಇನ್ಕಾರ್ನೇಷನ್ ಈಸ್ ಡೆಫಿನೆಟ್ಲಿ ದೇರ್. ಹೌ ಟು ಇಂಟಿಗ್ರೇಟ್ ಇಟ್ ವಿತ್ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್, ವಿಜ್ಞಾನಕ್ಕೆ ಹೇಗೆ ಜೋಡಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇನ್ನೂ ಪ್ರಯತ್ನ ನಡೀಬೇಕು. ಇಟ್ಸ್ ನಾಟ್ ಈಸಿಲಿ ಪಾಸಿಬಲ್ ಟು ಡಿಸ್ಕ್ರೈಬ್ ಹೌ ಇಟ್ ಹ್ಯಾಪನ್ಸ್ ಅನ್ನೋದನ್ನು ಆ ಒಂದು ಪೊಸಿಷನ್ ಇದೆ. ಇದು ನನ್ನ ಮನಸ್ಸಿಗೆ ಸುಮಾರು ದಿವಸದಿಂದ ಅದು ಪ್ರಶ್ನೆ ಬರ್ತಾ ಇತ್ತು. ಇನ್ನೊಂದು ವಿಚಾರ ನೀವು ನೋಡಿರ್ಬೋದು, ಈ ಕ್ವಾಂಟಮ್ ಕಾನ್ಷಿಯಸ್ನೆಸ್ ಅಂತ ಒಂದು ದೊಡ್ಡ ವಿಚಾರ ಬರ್ತಾ ಇದೆ. ಈ ಹಲವಾರು ಈ ಯೋಚನೆಗಳಿದೆಯಲ್ಲ, ಅದನ್ನು ಹೇಗೆ ಜೋಡಿಸೋದು ಅನ್ನೋ ಪ್ರಶ್ನೆ ಬಂತು. ನಮ್ಮಲ್ಲಿ ಏನು ಹೇಳ್ತೇವೆ, ಕಾನ್ಷಿಯಸ್ನೆಸ್ ಅಂತ ಹೇಳ್ತೇವೆ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಅರವಿಂದೋ ಹೇಳ್ತಾರೆ. ಹೀಗೆ ಸೊ ಬೇರೆ ಬೇರೆ ರೀತಿಗಳ ಆಯಾಮದಲ್ಲಿ ಯೋಚನೆ ಮಾಡಿ ನಡೀತಾ ಇದೆ. ಅದನ್ನೆಲ್ಲ ಸಮಂಜಸವಾಗಿ ನೋಡಬೇಕು ಅಂತ ಹೇಳಿದ್ರೆ, ನನ್ನ ಆಲೋಚನೆಯಲ್ಲಿ ಹೇಳಬೇಕು ಅಂದರೆ ಡೆಫಿನೆಟ್ಲಿ ರೀಇನ್ಕಾರ್ನೇಷನ್. ಆ್ಯಂಡ್ ದಟ್ ರೀಇನ್ಕಾರ್ನೇಷನ್ ಇಂಪ್ಲೈಸ್ ದಟ್ ವಿ ಆರ್ ಅಬ್ಸಾರ್ಬ್ಡ್ into consciousness and projected back from consciousness. And there is a methodology which I don't understand, nobody seems to understand at the moment, of how the genes and the
ಒರಿಜಿನಲ್ ಫೀಚರ್ ಇದೆಯಲ್ಲ, ಹೌ ಇಟ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಇವಾಗ ನಾನು ಈ ವಿಮಾನ ಮುಗಿಸಿ ಇನ್ನೊಂದು ಎಲ್ಲೋ ಬರುತ್ತೆ ತಗೊಂಡು ದಟ್ ವಿಲ್ ಕಂಟಿನ್ಯೂ ಇನ್ ಸಮ್ ವೇ. ಇಲ್ಲಿ ಹೌದು ನಾವು ನೋಡ್ತಕ್ಕಂಥ ವಿಚಾರಗಳಲ್ಲಿ ಗೊತ್ತಾಗೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸಣ್ಣ ಮಗು ಇರುತ್ತೆ, ಮಂತ್ರಗಳನ್ನು ಹೇಳುತ್ತೆ, ಇನ್ನೇನೋ ಹಾಡುಗಳನ್ನ ಹೇಳ್ತಾರೆ. ಇದೆಲ್ಲ ಹೇಗೆ ಸಾಧ್ಯತೆ ಇದೆ? ಇಂಪಾಸಿಬಲ್. ವಿಥೌಟ್ ಟ್ರೈನಿಂಗ್ ಯು ಕೆನಾಟ್ ಗೆಟ್ ಟು ದಟ್ ಸ್ಟೇಜ್ ಅಂಡ್ ಇಟ್ಸ್ ಚೈಲ್ಡ್ ಇಸ್ ಏಬಲ್ ಟು ಡೂ ದಟ್. ಸೊ ಇದು ನಿದರ್ಶನಗಳು ಹಲವಾರು ಸಾವಿರಾರಿದೆ. ಅದನ್ನೆಲ್ಲ ನಾವು ಆಲೋಚನೆ ಮಾಡಿ there is no escape from the fact that there is reincarnation. But how the reincarnation can be explained based on our understanding of science is not easy. ವಿಜ್ಞಾನದ ಪ್ರಕಾರವಾಗಿ ಅದನ್ನು ಹೇಗೆ ವಿಚಾರಣೆ ಮಾಡಬಹುದು ಅನ್ನೋದು ಆ ವಿಚಾರದಲ್ಲಿ ಅಷ್ಟು ಇನ್ನೂ ಅರ್ಥವಿಲ್ಲ ಅಟ್ ದಿ ಮೂಮೆಂಟ್. ಸೊ ಅದನ್ನು ನಡೆಸಬೇಕು. ಬಟ್ ದೇರ್ ಇಸ್ ನೋ ಡೌಟ್, ದೇರ್ ಇಸ್ ನೋ ಕ್ವಶನ್ ದಟ್ ದೇರ್ ಇಸ್ ರೀಇನ್ಕಾರ್ನೇಷನ್. ಹಾಗಂತ ಹೇಳಿ ನಾಡಿದ್ದು ನಾವು ನಾಳೆ ಹೋಗ್ತೀನಿ, ನಾಡಿದ್ದು ಬೇರೆ ವಿಮಾನಕ್ಕೆ ಹೋಗ್ತೀನಿ ಮಾಡ್ತೀನಿ, ಅದು ಬೇಕಿಲ್ಲ. ಈಗ ಸಾರ್ಥಕತೆ ಪಡೆಯೋದಕ್ಕೆ ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟು ಮಾಡಿದ್ರೆ ಒಳ್ಳೆಯದು. ಈ ಜೀವಮಾನದಲ್ಲೇ ನಾವು ಸಾರ್ಥಕತೆ ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನನ್ನ ಮನಸ್ಸಿನ ಅನಿಸಿಕೆ. ಎಲ್ಲರ ಮನಸ್ಸಲ್ಲಿ ಈ ಅನಿಸಿಕೆ ಇರಬೇಕು ಅಂತೂ ಇಲ್ಲ. ಸೈನ್ಸ್ ಕೆಲವು ಲಿಮಿಟೇಷನ್ಸ್ ಇದೆ. ಇವನ್ ಹೌ ವಿವರ್ ಹೌ ದ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್ ಅದರದ್ದು ಇನ್ನು ಬಂದಿಲ್ಲ, ಜಸ್ಟ್ ಥಿಯರಿ ಇದೆ. ಸೈನ್ಸ್ ಅಂದ್ರೆ ಏನು? ಒಂದು ಆಲೋಚನಾ ಪದ್ಧತಿ. ಅದನ್ನು ನಮಗೆ ಆಲೋಚನಾ ಪದ್ಧತಿ ಇಲ್ಲ, ಅದನ್ನು ನಾವು ಮ್ಯಾಥಮ್ಯಾಟಿಕಲ್ ಫ್ರೇಮ್ ವರ್ಕ್ ತರಬೇಕು. ತಂದರೆ ಅದನ್ನು ಡಿಡಕ್ಷನ್ಸ್ ಬರುತ್ತೆ. ದೋಸ್ ಡಿಡಕ್ಷನ್ಸ್ ಆರ್ ಆಲ್ ಅಪ್ಲಿಕಬಲ್ ಟು ನೇಚರ್ ಅಂತ ಒಂದು ವಿಷಯ. ಈ ವಿಚಾರದಲ್ಲಿ ನಾವು ಹೇಳಬೇಕು ಅಂದರೆ I don't think we need to discredit science or credit science. Science is a methodology for thinking. ನೀವು ಆಧ್ಯಾತ್ಮಿಕಕ್ಕೆ ಹೋಗಿ, ಇಲ್ಲ ನಾವು ಪ್ರಾಪಂಚಿಕ ಜೀವನಕ್ಕೆ ಹೋಗಿ ನಾವು ಉಪಯೋಗಿಸ್ತಾನೆ ಇದ್ದೀವಿ. ಬಟ್ ಎಲ್ಲರೂ ನೀವು ನಂಬೋದಿಲ್ಲ ತಾನೆ. ಬ್ಯಾಂಕನ್ನು ನಂಬ್ತೀರಾ, ಇನ್ಯಾರನ್ನೋ ಒಬ್ಬರನ್ನು ನಂಬ್ತೀರಾ, ಇನ್ನೊಬ್ಬರನ್ನು ನಂಬೋದಿಲ್ಲ. ಯಾಕೋಸ್ಕರವಾಗಿ ನಿಮ್ಮ ಅನುಭವದ ಪ್ರಕಾರ ಅದನ್ನು deductive logic, you come to the conclusion in your mind that this is right, this is wrong. And there is a bit of science involved in your mind in making your decisions. ಆ ಸೈನ್ಸ್ನೇ ನಾವು ವಿಜ್ಞಾನ ಅಂತ ಕರೀಬಹುದು. ಅದನ್ನು ವಿ ಡೋಂಟ್ ಹ್ಯಾವ್ ಟು ಸೇ ಆಧ್ಯಾತ್ಮಿಕ ಇಸ್ ಸೋ ಡಿಫ್ರೆಂಟ್ ಫ್ರಮ್ ವಿಜ್ಞಾನ. ಆಧ್ಯಾತ್ಮಿಕವು ವಿಜ್ಞಾನದಲ್ಲಿ ಸೇರ್ಕೊಂಡು ಹೋಗಿದೆ ನಾನು ಹೇಳ್ತಕ್ಕಂಥದ್ದು. ಆ ಆಲೋಚನಾ ಪದ್ಧತಿನ ನಾವು ನಮಗೆ ಅನ್ನಿಸ್ಕೊಂಡ್ರೆ ಆ ನಾವೇನು ಮಾಡ್ತೀವಿ, ಹೊರಗಡೆ ಒಂದು ಆಬ್ಜೆಕ್ಟ್ಸ್ ಇದೆಯಲ್ಲ ಅದು ಸ್ಟಡಿ ಮಾಡೋದಲ್ಲ ಸೈನ್ಸ್ ಅಂತೀವಿ. ನಾವು ಮೈಂಡಲ್ಲಿ ತರ್ಕ ಮಾಡೋದಿಲ್ಲ, ಅದನ್ನು ನಾವು ಸೈನ್ಸ್ ಅಂತ ಕರೆಯೋದಿಲ್ಲ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಬ್ರೈನ್ ರಿಸರ್ಚ್ ನಡೀತಾ ಇದೆ, ಯಾವ ಭಾಗದಲ್ಲಿ ಏನು ನಡೀತಾ ಇದೆ ಅನ್ನೋ ಗೊತ್ತಿದೆ. ಸೊ ವಿ ಕ್ಯಾನ್ ಕನ್ಸಿಡರ್ ದಿ ಆಪರೇಟರ್ಸ್ ಕಾಲ್ಡ್ ದಿ ಬ್ರೈನ್ as a part of investigation, a study, and that gives you an idea of the whole process that takes place in our lives, and that is also part of science. And any spiritual action is always taking place here, but it's also part of science. So ನನ್ನ ಅಭಿಪ್ರಾಯದಲ್ಲಿ ಈ ಸ್ಪಿರಿಚುಯಾಲಿಟಿ ವರ್ಸಸ್ ಸೈನ್ಸ್, spirituality after science, ridiculous ಆಗಿಲ್ಲ, not necessary. So yeah, thanks a lot. So many things to ponder after this talk. ನಿಮ್ಮ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯಿತು. ಒಂದು ಬುಕ್ಕು ಬರ್ತಾ ಇದೆ ಇವಾಗ, ಅಕಾಡೆಮಿಕ್ ವಾರ್ಟೆಕ್ಸ್ ಅಂತ. ಸೊ ಯಾವಾಗ ಲಾಂಚ್ ಆಗ್ಬೋದು? ಇನ್ನೊಂದು 2 ತಿಂಗಳೊಳಗೆ ಎಲ್ಲ ಬುಕ್ ಸ್ಟಾಲ್ಸ್ ಇರುತ್ತೆ ಅದು? ಓಕೆ, ಐ ಕೀಪ್ ಯು ಅಡ್ವೈಸ್ ಅಪ್ರೋಪ್ರಿಯೇಟ್. ಶೋರ್. ಸೊ ನಾನು ಲಿಂಕ್ ಹಾಕಿರ್ತೀನಿ whenever it's launched, so that people can go ahead and buy. Okay, and thanks a lot for your time. Thank you very much, Arun, for this delightful talk.